ಇವಾಗ ಅದು ಅವ್ರ ಒಂದು ಇನಿಷಿಯೇಷನ್ ಇಂದ ಬಾಗಲಕೋಟ್ ಅಸ್ಟ್ರಾನಮಿ ಕ್ಲಬ್ ಅಂತ ಹೇಳಿ ಒಂದು ನಮ್ದೇ ಒಂದು ಕಮ್ಯುನಿಟಿ ಕ್ಲಬ್ ಅಸ್ಟ್ರಾನಮಿ ಕ್ಲಬ್ ಅಂತ ಮಾಡ್ಕೊಂಡು ವಿ ಆರ್ ರನ್ನಿಂಗ್ ದ ಆಕ್ಟಿವಿಟೀಸ್ ಅಂಡರ್ ದಟ್ ನೇಮ್. ಸನ್ನಿಗೆ ಸಮೀಪ ಹೋದ್ರೆ ಅದೆಲ್ಲ ಸುಟ್ಟು ಹೋಗ್ತದೆ, ಯಾಕಂದ್ರೆ ಟೆಂಪರೇಚರ್ ಜಾಸ್ತಿ ಅದ. ಇದು ಏನ್ ಕಾನ್ಸೆಪ್ಟ್ ನನಗೆ ಅರ್ಥ ಆಗಿಲ್ಲ. ನಿಮಗೆ ಓನ್ಲಿ ಅವ್ರು ಡಾಟಾ ಕಳಿಸ್ತಾರೆ, ಯು ಓನ್ಲಿ ನೀಡ್ ಇಂಟರ್ನೆಟ್ ಆ್ಯಂಡ್ ಎ ಲ್ಯಾಪ್ಟಾಪ್. ಈಗ ನಾವು ಸುತ್ತಮುತ್ತ ಏನ್ ಕಣ್ಣು ಮುಚ್ಚಿದ್ರು ಎಲ್ಲಾನು ಕಂಡು ಹಿಡಿಬಿಟ್ಟಾರ. ಸೂರ್ಯನು ಕಂಡು ಹಿಡಿದಾರ, ಚಂದ್ರನು ಆಗ್ಯದ, ಎಲ್ಲ ಚುಕ್ಕಿಗಳು ಎಲ್ಲ ಕವರ್ ಮಾಡ್ಯಾರ. ಏನ್ರ ಸ್ಕೋಪ್ ಐತಿ ಹೊಸದೇನ್ರೆ ಅಲ್ಲಿ ಲೈಕ್ ಅಸ್ಟ್ರಾಯ್ಡ್ ಸರ್ಚ್ ಕ್ಯಾಂಪೇನ್ ಅಂತ ಪಾರ್ಟಿಸಿಪೇಟ್ ಮಾಡ್ತಿದ್ವಿ. ಸೊ ಅಸ್ಟ್ರಾಯ್ಡ್ ಸರ್ಚ್ ಕ್ಯಾಂಪೇನ್ ಇಲ್ಲಿ ತನ ಅರೌಂಡ್ 15 ಅಸ್ಟ್ರಾಯ್ಡ್ಸ್ ನಾವು ಡಿಸ್ಕವರಿ ಮಾಡ್ತಾ ಇದ್ವಿ. ಈಗ ನಾ ಏನ್ರ ಹೊಸದಾಗಿ ಕಂಡು ಹಿಡ್ದೀನಿ, ಅದು ಯಾರು ನೋಡಿಲ್ಲ, ಅದಕ್ಕೆ ನನ್ನ ಹೆಸರು ಕಂಪ್ಲೀಟ್ಲಿ ನಿಮ್ಮ ಅಥಾರಿಟಿನೇ ಇರುತ್ತೆ. ಓಕೆ ಓಕೆ. ಸೊ ಆ ಪಾಯಿಂಟ್ ಅಲ್ಲಿ ಇದ್ದಾಗ ಯು ಕಾಂಟ್ ಫೇಸ್ ಎನಿ ಫಿನಾಮಿನಾ ಲೈಕ್ ಎಕ್ಲಿಪ್ಸ್ ಫಿನಾಮಿನಾ, ಬೇರೆ ಒಂದು ಆಬ್ಜೆಕ್ಟ್ ಬಂದು ಅದಕ್ಕೆ ಬಡಿಯೋದಾಗ್ಲಿ, ಆ ಒಂದು ಫಿನಾಮಿನಾ ಆಗಲ್ಲ. ಇವತ್ತು ನಮ್ಮ ಜೊತೆ ಅಮೋಘ್ ಅಂತ ಹೇಳಿ ಒಬ್ರು ಅದಾರ. ಸೊ ಅವರು ನಮ್ಮ ಕಾಲೇಜ್ದವನೇ ಅದಾನವ. ನಮ್ಮ ಕಾಲೇಜ್ ಅಂದ್ರೆ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜ್. ಸ್ಪೇಸ್ ಬಗ್ಗೆ ಇಂಟ್ರೆಸ್ಟೆಡ್ ಪರ್ಸನ್ ಅದಾನ. ರೀಸೆಂಟಾಗಿ ಚಂದ್ರಯಾನ 3 ಬಂತು. ಅದು ಆಗ ನನಗೆ ಫ್ಲ್ಯಾಶ್ ಆಯಿತು, ಅಮೋಘನ್ ಕರೆಸಿದ್ರೆ ಚಲೋ ಆಗ್ತದ. ಅವ ಸ್ವಲ್ಪ ಬ್ಯಾಕ್ಗ್ರೌಂಡ್ನಾಗ ವರ್ಕ್ ಮಾಡ್ಯಾನ. ಸೊ ಇವತ್ತು ಅವನ ಕಡೆಯಿಂದ ಕೇಳೋಣ ನಾವು ಏನು ಮಾಡಕತ್ತಾನ ಪ್ರೆಸೆಂಟಾಗಿ, ಮತ್ತು ಅಪಾರ್ಚುನಿಟೀಸ್ ಬಗ್ಗೆ ನೋಡ್ಕೊಳ್ಳೋಣ. ಸೊ ಅಮೋಘ ಈಗ ಹೆಂಗ್ ನಡಕತ್ತದ? ಸೊ ಏನ್ ಮಾಡಕತ್ತಿ ಈಗ? ನಮಸ್ತೆ, ನಾನು ಅಮೋಘ್ ಅಂತ. ಇವಾಗ ಸದ್ಯಕ್ಕೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿದ್ದೀನಿ. ಇವಾಗ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ಸ್ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ. 1 ವರ್ಷ ಆಯ್ತು, ಇವಾಗ ಪ್ರಿಪ್ರೇಷನ್ಸ್ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ಪ್ರಿಪರೇಷನ್ ಚಲೋ ನಡೀತಿದೆ. ಅಲಾಂಗ್ ವಿತ್ ದಟ್ ಹಾಬಿಯಾಗಿ ಸ್ಪೇಸ್ ಸೈನ್ಸ್ ಅಸ್ಟ್ರಾನಮಿ ಫಾಲೋ ಮಾಡ್ತಾ ಇದ್ದೀನಿ. ಸೊ ಅದರಲ್ಲೂ ಇನ್ವಾಲ್ವ್ ಆಗ್ತಾ ಪ್ರಿಪೇರಿಂಗ್. ಸೊ ರೀಸೆಂಟ್ ಆಗಿ ನೀವು ಮೊನ್ನೆ ಒಂದು ಚಂದ್ರಯಾನ 3 ಲಾಂಚಿಗೆ ಹೋಗಿದ್ದೆ. ಚಂದ್ರಯಾನ 3 ಹೌದು. ಹೆಂಗಿತ್ತು? ಸೊ ಚಂದ್ರಯಾನ 3 ಲಾಂಚ್ ಆಗಿದ್ದು ಶ್ರೀಹರಿಕೋಟಾದಲ್ಲಿ, ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಅಂತ. ಅಲ್ಲಿ ಶ್ರೀಹರಿಕೋಟಾದನ್ನೇ ಯಾಕೆ ಲಾಂಚ್ ಸೆಂಟರ್ ಅಂತ ಚೂಸ್ ಮಾಡ್ತಾರೆ ಅಂದ್ರೆ, ಇಟ್ ಈಸ್ ಲೈಕ್ ಎ ನ್ಯಾಚುರಲ್ ಐಲ್ಯಾಂಡ್. ಅಲ್ಲಿ ಒಂದ್ ಕಡೆ ಬೇ ಆಫ್ ಬೆಂಗಾಲ್ ಇದೆ, ಒಂದ್ ಕಡೆ ಪುಲಿಕ್ಯಾಟ್ ಲೇಕ್ ಇದೆ. ಸೊ ಏನೇ ಪ್ರಾಬ್ಲಮ್ಸ್ ಆದ್ರೂ ಡ್ಯೂರಿಂಗ್ ದ ಟೈಮ್ ಆಫ್ ದ ಲಾಂಚ್ 2 ಕಡೆ ವಾಟರ್ ಬಾಡೀಸ್ ಇರೋದ್ರಿಂದ ಸೇಫ್ ಪಾಯಿಂಟ್. ಸೊ ಪ್ಲಸ್ ಅದ್ರ ಜೊತೆಗೆ ಎಕ್ಸ್ಪೀರಿಯನ್ಸ್ ಮಾತ್ರ ಅದು ಲೈಕ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಅದರಂಗೆ ಎಕ್ಸ್ಪೀರಿಯನ್ಸ್ ಎಲ್ಲೂ ಆಗಲ್ಲ. ಬಹುಶಃ ನಾರ್ಮಲಿ ಜನರು ಒಂದು ಏರೋಪ್ಲೇನ್ ಸೌಂಡ್ ಕೇಳಿರ್ಬೋದು, ಅವ್ರ ಮನೆಯವ್ರ ಮೇಲೆ ನಿಂತು ಅಥವಾ ಒಂದು ಪಬ್ಲಿಕ್ ಪ್ಲೇಸಲ್ಲಿ ನಿಂತು ಏರೋಪ್ಲೇನ್ ಸೌಂಡ್ ಕೇಳಿರ್ಬೋದು. ಬಟ್ ರಾಕೆಟ್ ಸೌಂಡ್ ಕೇಳೋದು ದಟ್ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಎಕ್ಸ್ಪೀರಿಯನ್ಸ್ ಐ ಹ್ಯಾವ್ ಎವರ್ ಹ್ಯಾಡ್ ಇನ್ ಸ್ಪೇಸ್ ಸೈನ್ಸ್ ಅಂತ ಹೇಳ್ಬೋದು. ಇವಾಗ ಲೈಕ್ 2 months ಆದ್ರೂ ಇನ್ನೂ ಆ ಸೌಂಡ್ ಕೇಳಿ ಬಿಡ್ತಾ ಇರ್ತದೆ ಯಾವಾಗಿದ್ರು. ಅದು ಯಾವಾಗ್ಲೂ ಎಟರ್ನಲಿ ಉಳಿಯೋದೇ ಎಕ್ಸ್ಪೀರಿಯನ್ಸ್. ಅದು ಫಸ್ಟ್ ಟೈಮ್ ಹೋಗಿದ್ದೇನೆ. ಫಸ್ಟ್ ಟೈಮ್ ಚಂದ್ರಯಾನ 1, 2 ಚಂದ್ರಯಾನ 1, 2 ಟೈಮಲ್ಲಿ ಲೈಕ್ ಅವಾಗ ಏನು ಲೈಕ್ ಹಿಂಗೆ ನಮ್ಗೆ ಅಪರ್ಚುನಿಟೀಸ್ ಇದಾವು ಅಥವಾ ಸಿಟಿಸನ್ಸಿಗೆ ಅಪರ್ಚುನಿಟೀಸ್ ಕೊಡ್ತಿದಾರ ಸ್ಪೇಸ್ ಏಜೆನ್ಸಿದವ್ರು ಅಂತೂ ಐಡಿಯಾ ಇದ್ದಿದ್ದಿಲ್ಲ. ಅಲ್ಲಿ ಹೋಗುವಂತ ಲಾಂಚ್ ಮಾಡುವಾಗ ಹೋಗ್ಬೇಕನ್ನೋದು ಏನು ಐಡಿಯಾ ಇದ್ದಿಲ್ಲ. ನಾವು ಜಸ್ಟ್ ಬರೀ ಟಿವಿಯಲ್ಲಿ ನೋಡಿ ಬೆಳೆದು, ಟಿವಿ ವಿಡಿಯೋಸ್ ಅಲ್ಲಿ ನೋಡಿ ಚಂದ್ರಯಾನ 1, 2 ನೋಡಿದ್ದು ಇನ್ಸ್ಪೈರ್ ಆಗಿ ಅದ್ರ ಬಗ್ಗೆ ತಿಳ್ಕೊಂಡಿದ್ದರು. ಚಂದ್ರಯಾನ 3 ಒನ್ಸ್ ಲಾಂಚ್ ನೋಡಿದ್ಮೇಲೆ ಆವಾಗಿನ ಪರ್ಸ್ಪೆಕ್ಟಿವ್ ಸ್ಪೇಸ್ ಬಗ್ಗೆ ನೋಡೋ ಪರ್ಸ್ಪೆಕ್ಟಿವ್ನೇ ಚೇಂಜ್ ಆಗಿದೆ. ಎಷ್ಟು ಟೆಕ್ನಾಲಜಿ ಮುಂದುವರೆದಿದೆ ಅನ್ನೋದು ಗೊತ್ತಾಗಿದ್ದು ಆ ಮೂಮೆಂಟ್ ಅಲ್ಲಿ ಗೊತ್ತಾಗುತ್ತೆ. ಇಟ್ಸ್ ಲೈಕ್ ಹಾರ್ಡ್ಲಿ 15 seconds ಇರುತ್ತೆ ಲಾಂಚ್. ಒನ್ಸ್ ರಾಕೆಟ್ ಲಾಂಚ್ ಆಯ್ತು ಅಂದ್ರೆ 15 seconds ತನಕ ವಿಸಿಬಿಲಿಟಿ ಇದೆ. 15 seconds ಆದ್ಮೇಲೆ ಅಟ್ಮಾಸ್ಫಿಯರ್ ಬಿಟ್ಟು ದಾಟ್ ಹೋಗುತ್ತೆ ಅದು. ಸೊ ಆ 15 seconds ಅಲ್ಲಿ ಯು ಕ್ಯಾನ್ ನಾವು ಇಮ್ಯಾಜಿನ್ ಮಾಡ್ಬೋದು ಆ 15 seconds ಅಥವಾ ಅಂಟಿಲ್ ಆ ಒಂದು ರಾಕೆಟ್ ಆ ಸ್ಯಾಟಲೈಟ್ ಅನ್ನ ಆರ್ಬಿಟಲ್ ಪ್ಲೇಸ್ ಮಾಡ್ಬೇಕಂದ್ರೆ ಎಷ್ಟು ಟೆಕ್ನಾಲಜಿ ಯೂಸ್ ಆಗುತ್ತೆ, ಎಷ್ಟು ಸೈನ್ಸ್ ಅಂಡ್ ಟೆಕ್ನಾಲಜಿ ಯುಟಿಲೈಸ್ ಆಗಿದೆ ಅನ್ನೋದನ್ನ ವಿ ಕ್ಯಾನ್ ಇಮ್ಯಾಜಿನ್, ಯು ಕ್ಯಾನ್ ಸೆನ್ಸ್ ದಟ್ ಫ್ರಮ್ ದೇರ್ ಎಕ್ಸ್ಪೀರಿಯನ್ಸ್. ಅಲ್ಲಿ ಎಕ್ಸ್ಪೀರಿಯನ್ಸ್ ಚಂದ್ರಯಾನ 3 ಲಾಂಚ್ ಮಾಡಿದ್ರು. ಸೊ ಅದಕ್ಕೆ ರೀಸನ್ ಏನು ಇತ್ತು? ಸೊ ಚಂದ್ರಯಾನ 3 ಲಾಂಚ್ ಬೇಸಿಕಲಿ ಕವರ್ ಮಾಡುತ್ತೆ ಅಂದ್ರೆ ಚಂದ್ರ ಮೂನ್ ಮೇಲೆ ವಾಟರ್ ಇದೆಯೋ ಇಲ್ಲೋ ಅನ್ನೋದು ಮೇನ್ ಆಬ್ಜೆಕ್ಟಿವ್ ಇದೆ. ಪ್ಲಸ್ ಅದ್ರ ಜೊತೆಗೆ ಮೂನನ್ನ ಮ್ಯಾಪಿಂಗ್ ಇನ್ನೂ ಅಕ್ಯುರೇಟ್ ಆಗಿ ಪ್ರಿಸೈಸ್ ಆಗಿ ಮಾಡುವಂತ ಒಂದು ಆಬ್ಜೆಕ್ಟಿವ್ ಇಟ್ಕೊಂಡು ಚಂದ್ರಯಾನ 3 ಮಿಷನ್ ಅನ್ನ ಲಾಂಚ್ ಮಾಡಿದ್ರು.
It is continuous of the process of Chandrayana 2 actually. So Chandrayana 2 ಕಿನ ಮೊದಲಿಗೆ Chandrayana 1 ಆಗಿದ್ದು. Chandrayana 1 ಆಗಿರೋದು 2009 ಅಲ್ಲಿ. ಸೊ Chandrayana 1 ಅಲ್ಲಿ ಓನ್ಲಿ ಆರ್ಬಿಟರ್ ಕಳಿಸಿದ್ರು, ಅದ್ರ ಜೊತೆಗೆ ಇಂಪ್ಯಾಕ್ಟರ್ ಅಂತ ಕಳಿಸಿದ್ರು. ಇಂಪ್ಯಾಕ್ಟರ್ ಅಂದ್ರೆ ಆರ್ಬಿಟರ್ ಅಂತಂದ್ರೆ ಫಸ್ಟಿಗೆ ಒಂದು ಯಾವುದೋ ಒಂದು ಸೆಲೆಸ್ಟಿಯಲ್ ಆಬ್ಜೆಕ್ಟ್ ಇಂದ ಒಂದು 100 ಕಿಲೋಮೀಟರ್ಸ್ 200 ಕಿಲೋಮೀಟರ್ಸ್ ಮೇಲೆ ಒಂದು ಇಮ್ಯಾಜಿನರಿ ಆರ್ಬಿಟ್ ಅಲ್ಲಿ ಒಂದು ಯಾವುದೋ ಒಂದು ಆಬ್ಜೆಕ್ಟ್ ನ ಪ್ಲೇಸ್ ಮಾಡ್ತಾರೆ. ಅದು ಜಸ್ಟ್ ರೊಟೇಟ್ಸ್ ಅರೌಂಡ್ ದಟ್ ಆಬ್ಜೆಕ್ಟ್. ಸೊ ಆ ಆಬ್ಜೆಕ್ಟ್ ಓನ್ಲಿ ಇಮೇಜಿಂಗ್ ಮಾಡುತ್ತೆ ಪ್ರೊಸೆಸ್. ಕಂಪ್ಲೀಟ್ಲಿ ಆ ಸೆಲೆಸ್ಟಿಯಲ್ ಆಬ್ಜೆಕ್ಟ್ ಸುತ್ತಾ ತಿರುಗ್ತಾ ಇಮೇಜಿಂಗ್ ಮಾಡುತ್ತೆ. ಸೊ ಅದ್ರ ಜೊತೆಗೆ ಇಂಪ್ಯಾಕ್ಟರ್ ಅಂತ ಕಳಿಸಿದ್ರು. ಇಂಪ್ಯಾಕ್ಟರ್ ಅಂದ್ರೆ ಅಲ್ಲಿ ಗನ್ ಶಾಟ್ ಇದ್ದಂಗೆ. ಸೊ ಆರ್ಬಿಟರ್ ಇಂದ ಒಂದು ಗನ್ ಶಾಟ್ ಪ್ರೊಸೆಸ್ ಅಲ್ಲಿ ಒಂದು ಏನಾದ್ರು ಶೂಟ್ ಮಾಡಿದ್ರೆ ಅದು ಯಾವ ರೇಂಜಲ್ಲಿ ಯಾವ ಒಂದು ಸ್ಪೀಡ್ ಅಥವಾ ಯಾವ ಒಂದು ಇನ್ ಡೆಪ್ತ್ ಒಳಗೆ ಇಂಪ್ಯಾಕ್ಟ್ ಆಗುತ್ತೆ. ಆ ಇಂಪ್ಯಾಕ್ಟ್ ಥ್ರೂ ಯು ಕ್ಯಾನ್ ಮೆಜರ್ ದ ಡಾಟಾ, ದ ಸಾಯಿಲ್ ಕ್ವಾಲಿಟಿ ಏನಿದೆ, ಸಾಯಿಲ್ ಕಂಪೋಸಿಷನ್ ಏನಿದೆ. ಅದು ಈ ಮಿಷನ್ ವಾಸ್ Chandrayana 1. ಬಟ್ Chandrayana 2 ಹೇಗೆ ಅಪ್ಗ್ರೇಡೇಷನ್ ಅಲ್ಲಿ Chandrayana 2 ಅಲ್ಲಿ ಏನೋ ಒಂದು ಆಬ್ಜೆಕ್ಟ್, ಮೂವಿಂಗ್ ಆಬ್ಜೆಕ್ಟ್ ನ ಮೂನ್ ಸರ್ಫೇಸ್ ಮೇಲೆ ಇಳಿಸ್ಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಇಸ್ರೋದವರು. ಸೊ ಮೂವಿಂಗ್ ಆಬ್ಜೆಕ್ಟ್ ನ ಬೇರೆ ಒಂದು ಸೆಲೆಸ್ಟಿಯಲ್ ಆಬ್ಜೆಕ್ಟ್ ಮೇಲೆ ಇಡೋದಂದ್ರೆ ಇಟ್ ಇಸ್ ನಾಟ್ ವೆರಿ ಲೈಕ್ ಈಸಿ ಟಾಸ್ಕ್. ಇಟ್ಸ್ ಲೈಕ್ ನೀವು ಈಗ ಫಾರ್ ಎಕ್ಸಾಂಪಲ್ ಅರ್ತ್ ಅಲ್ಲಿನೇ ಏರೋಪ್ಲೇನ್ ನ ಗಾಳಿಯಲ್ಲಿ ಹಾಕಿ ಐ ಮೀನ್ ಲೈಕ್ ಏರ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದು ಅದನ್ನೇ ಲ್ಯಾಂಡಿಂಗ್ ಮಾಡ್ಬೇಕಂದ್ರೆ ದೇರ್ ಇಸ್ ಆಲ್ವೇಸ್ ಎ ರಿಸ್ಕ್ ಬಿಹೈಂಡ್ ದಟ್. ಸೊ ನೀವು ಈ ಏರೋಪ್ಲೇನ್ ನ ಫಾರ್ ಎಕ್ಸಾಂಪಲ್ ಬೇರೆ ಒಂದು ಸೆಲೆಸ್ಟಿಯಲ್ ಆಬ್ಜೆಕ್ಟ್, ಬೇರೆ ಒಂದು ಪ್ಲಾನೆಟ್ ಹೋಗಿ ಅಥವಾ ಬೇರೆ ಒಂದು ಮೂನ್ ಅಥವಾ ನ್ಯಾಚುರಲ್ ಸ್ಯಾಟಲೈಟ್ಸ್ ಅಲ್ಲಿ ಹೋಗಿ ಅಲ್ಲಿ ಲ್ಯಾಂಡ್ ಮಾಡೋದಂದ್ರೆ ಇಟ್ಸ್ ಲೈಕ್ ಎಕ್ಸ್ಟ್ರೀಮ್ಲಿ ಚಾಲೆಂಜಿಂಗ್ ಟಾಸ್ಕ್. ಸೊ ಆ ಟಾಸ್ಕ್ ಇಟ್ಕೊಂಡು Chandrayana 2 ಬಂತು. ಸೊ Chandrayana 2 ವಾಸ್ ಲೈಕ್ 99% ಸಕ್ಸಸ್ಫುಲ್. ಓನ್ಲಿ ಸಾಫ್ಟ್ ಲ್ಯಾಂಡಿಂಗ್ ಅಲ್ಲಿ ಫೇಲ್ಯೂರ್ ಆಯ್ತು. ಅದರಲ್ಲಿ 2 ಕಂಪಾರ್ಟ್ಮೆಂಟ್ ಇದು, ಆರ್ಬಿಟರ್ ಅಂಡ್ ಲ್ಯಾಂಡರ್ ಅಂತ. ಆರ್ಬಿಟರ್ ವಾಸ್ ವರ್ಕಿಂಗ್ ವೆಲ್, ಇವನ್ ನಾವ್ ಆಲ್ಸೋ ಇಟ್ ಈಸ್ ವರ್ಕಿಂಗ್. ಓನ್ಲಿ ಫೇಲ್ಯೂರ್ ಆಗಿದ್ದು ಲ್ಯಾಂಡ್ ಆಗೋ ಒಂದು ಕಾಂಪೋನೆಂಟ್, ಲ್ಯಾಂಡರ್, ವಿಕ್ರಮ್ ಲ್ಯಾಂಡರ್ ಅಂತ ಹೆಸರು ಕೊಟ್ಟಿದ್ದು. ಸೊ ಆ ಒಂದು ಫೇಲ್ಯೂರ್ಸ್ ನ ಆಸ್ ಎ ಲರ್ನಿಂಗ್ ಅಂತ ತಗೊಂಡು Chandrayana 3 ಬಂದ್ರು. Chandrayana 3 ವಾಸ್ ಆಸ್ ಆಲ್ ನೋ ಲೈಕ್ ಸಕ್ಸಸ್ಫುಲ್. Chandrayana 3 is now it's working well. So that's like one of the achievements of a human. ಹೌದು. ಸೊ ಇದು Chandrayana 3 ಲಾಂಚಿಗೆ ಹೋಗಿದ್ವಿ. ಒಬ್ಬನೇ ಹೋಗಿದ್ದೆ, ನಿಮ್ದೊಂದು ಟೀಮ್ ಇತ್ತು? ನಮ್ದೊಂದು ಟೀಮ್ ಮಾಡ್ಕೊಂಡು ಹೋಗಿದ್ವಿ. ಅಲ್ಲಿ ನಾವು ಒಂದು ಸೈನ್ಸ್ ಫೌಂಡೇಶನ್ ಜೊತೆ ಟೈಪ್ ಮಾಡ್ಕೊಂಡು ಹೋಗಿದ್ವಿ. ಆಕ್ಚುಲಿ ಲಡಾಖ್ ಸೈನ್ಸ್ ಫೌಂಡೇಶನ್ ಅಂತ, ತಾಶಿ ಅಂತ ಹೇಳಿ ಒಬ್ರು ಸೈಂಟಿಸ್ಟ್ ಅವರು. ಆಕ್ಚುಲಿ he is working in Isro. So under his guidance we had got that opportunity to visit the launch of Chandrayana 3. ಸೊ ಈಗ ನಾ ಒಬ್ಬನೇ ಹೋಗಿ ವಿಸಿಟ್ ಮಾಡ್ಬೋದು ಅಥವಾ ಹಿಂಗೇನ್ರೆ? ಇಲ್ಲ, ಸಿಟಿಸನ್ಸ್ಗೆ ಆಪರ್ಚುನಿಟೀಸ್ ಕೊಡ್ತಿದ್ದಾರೆ. ಒಬ್ಬರೇ ಹೋಗಿ ನೀವು ಇಂಡಿವಿಜುವಲ್ ಆಗಿ ನೀವು ಅಪ್ರೋಚ್ ಮಾಡಿ ವಿಸಿಟ್ ಮಾಡ್ಬೋದು. ಸೊ ಇಸ್ರೋ ಅವ್ರದ್ದು SDSC ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಅವ್ರದ್ದು ವೆಬ್ಸೈಟ್ ಅಲ್ಲಿ 1 week ಬಿಫೋರ್ ಎನಿ ಲಾಂಚ್, ನಾಟ್ ಜಸ್ಟ್ Chandrayana ಅಥವಾ ಮೇಜರ್ ಲಾಂಚಸ್, Chandrayana, ಮಂಗಲ್ಯಾನ್ ಇಂಥ ಲಾಂಚಸ್, ನಾರ್ಮಲ್ ಲಾಂಚಸ್ಗೂ 1 week ಬಿಫೋರ್ ದ ಲಾಂಚ್ ನಿಮಗೆ ಆಪರ್ಚುನಿಟಿ ಪಾಸಸ್ ಅವೈಲೇಬಲ್ ಇರ್ತಾವೆ. ಸೊ ನೀವು ಪಾಸ್ ತಗೊಂಡು ಯು ಕ್ಯಾನ್ ಆಲ್ಸೋ ವಿಟ್ನೆಸ್ ದ ಲಾಂಚ್ ಫೆಸಿಲಿಟೀಸ್. ಸೊ ಅವರು ಬೇಸಿಕಲಿ ನಿಮ್ದೇನು ಆರ್ಗನೈಸೇಷನ್ ಐತಲ್ಲ, ಸೊ ಅದು ಏನ್ ಮಾಡ್ತದ? ಸೊ ಅವ್ರು ಆಕ್ಚುಲಿ ದೇ ಆರ್ ಫ್ರಮ್ ಲದಾಖ್ ಬ್ಯಾಕ್ಗ್ರೌಂಡ್, ದೇ ಆರ್ ಫ್ರಮ್ ಲದಾಖ್ ಜಮ್ಮು ಕಾಶ್ಮೀರ್ ರೀಜನ್ ಇದೆ ಅಂತ. ಅವರು ದೇ ಫೋಕಸ್ ಆನ್ ಎನ್ಲಿಫ್ಟ್ಮೆಂಟ್ ಆಫ್ ಸೈನ್ಸ್ ಬಗ್ಗೆ. ಸೈನ್ಸ್ನ ಔಟ್ರೀಚ್ ಪ್ರೋಗ್ರಾಮ್ಸ್ ಮಾಡ್ತಾರೆ. ಔಟ್ರೀಚ್ ಪ್ರೋಗ್ರಾಮ್ಸ್ ಅಂದ್ರೆ ಸೈನ್ಸ್ನ ಹೇಗೆ ಬೆಳೆಸ್ಬೇಕು, ಸೈನ್ಸ್ನ ಹೇಗೆ ಹಬ್ಬಿಸ್ಬೇಕು ಸ್ಟೂಡೆಂಟ್ ಕಮ್ಯುನಿಟಿಯಲ್ಲಿ, ಸಿಟಿಸನ್ಸ್ ಅಲ್ಲಿ ಸೈನ್ಸ್ ಇಂಪಾರ್ಟೆನ್ಸ್ ಏನಿದೆ ಆ ಒಂದು ಕಾರ್ಯಕ್ರಮದಲ್ಲಿ ಅವರು ತೊಡ್ಕೊಂಡಿದ್ದಾರೆ. ಅಲಾಂಗ್ ವಿತ್ ದಟ್ ಹಿ ಈಸ್ ವರ್ಕಿಂಗ್ ಆಸ್ ಸೈಂಟಿಸ್ಟ್ ಇನ್ ಇಸ್ರೋ. ಓಕೆ. ಅಂದ್ರೆ ಸ್ಪೇಸ್ ರಿಲೇಟೆಡ್ ಅಲ್ಲ, ಎಲ್ಲ ಸೈನ್ಸ್ ರಿಲೇಟೆಡ್ ಕವರ್ ಮಾಡಿದ್ವಿ. ನಿನ್ಗೆ ಬೇಸಿಕ್ ಹೆಂಗ್ ಸ್ಟಾರ್ಟ್ ಆಯ್ತು ಇದು ಸ್ಪೇಸ್ ಬಗ್ಗೆ ನೋಡೋದು? ಇದು ಸ್ಟಾರ್ಟ್ ಆಗಿದ್ದು ಅಂತಂದ್ರೆ ಎಸ್ಪೆಷಲಿ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್. ಮನೆಯಲ್ಲಿ ಟೀಚಿಂಗ್ ಕಮ್ಯುನಿಟಿ ತುಂಬಾ ಇದೆ. ಅಂಡ್ ಫಾದರು ಟೀಚರು, ಮದರು ಟೀಚರ್, ಇಬ್ರು ಸೈನ್ಸ್ ಟೀಚರ್ ಇರೋದ್ರಿಂದ ಸೊ ಸೈನ್ಸ್ ಅನ್ನೋದು ಇಂಪಾರ್ಟೆನ್ಸ್ ಸಣ್ಣಾಗಿ ಕಂಟಿನ್ಯೂಸ್ ಆಗಿ ಇದ್ದೇ ಇದೆ. ಸೊ ಮತ್ತೆ ಮೇಜರ್ ಆಗಿ ಮನೆಯಲ್ಲಿ ಏನಾದರೂ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇದ್ರೆ ಆಕ್ಚುಯಲ್ ಆಗಿ ಎಕ್ಸ್ಪೆರಿಮೆಂಟ್ಸ್ ಮಾಡೋದು ಜಾಸ್ತಿ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಏನಾದ್ರು ಒಂದು ಬಯಾಲಜಿ ಕ್ಲಾಸ್ ಇತ್ತು, ಸೊ ಲೈವ್ ಅನಿಮಲ್ಸ್ ತಂದು ಡೆಮಾನ್ಸ್ಟ್ರೇಟ್ ಮಾಡಿ ನೋಡುವಂತ ಹ್ಯಾಬಿಟ್ ಬೆಳೆದ್ಬಿಟ್ಟಿತ್ತು. ಸೊ ಫಾರ್ ಎಕ್ಸಾಂಪಲ್ ರ್ಯಾಬಿಟ್ಸ್ ಆಯ್ತು, ಸ್ಮಾಲ್ ಸ್ನೇಕ್ಸ್ ಆಯ್ತು. ಸೊ ಇವ್ರ ಬಗ್ಗೆ ಏನಾದ್ರು ಸ್ಟಡಿ ಇದ್ದಾಗ ಲೈವ್ ಆಗಿನೇ ಸ್ಟಡಿ ಡೆಮಾನ್ಸ್ಟ್ರೇಷನ್ ಮಾಡುವಂತದ್ದು ಲೈಕ್ ಹ್ಯಾಬಿಟ್ ಆಗ್ಬಿಟ್ಟಿತ್ತು.
ಸೊ ಅದರಿಂದ ಸ್ಲೋ ಆಗಿ ಸೈನ್ಸ್ ಬಗ್ಗೆ ಕಾನ್ಸಂಟ್ರೇಷನ್ ಹೋದಾಗ ಒನ್ಸ್ ಅಪಾನ್ ಎ ಟೈಮ್ ಲೈಕ್ ಹೌ ಸ್ಪೇಸ್ ಸೈನ್ಸಿಗೆ ಬಂದಿರೋದು ಹೇಗೆ ಅಂದ್ರೆ ಎಕ್ಲಿಪ್ಸಸ್ ಫಾರ್ ಎಕ್ಸಾಂಪಲ್ ಗ್ರಹಣಗಳು ದೇ ಆರ್ ಲೈಕ್ ವಂಡರ್ಫುಲ್ ಫಿನಾಮಿನಾ. ಈಗ ಒಂದು ಎಂತ ಸನ್ ಅಥವಾ ಒಂದು ಮೂನ್ ಸೆಲೆಸ್ಟಿಯಲ್ ಆಬ್ಜೆಕ್ಟ್ಸ್ ಅಂತಂದ್ರೆ ಅವು ಎಷ್ಟೇ ದೊಡ್ಡ ಇದು ಅಂದ್ರೂ ಒಂದ್ ಯಾವ್ದೋ ಸ್ಮಾಲ್ ಆಬ್ಜೆಕ್ಟ್ ಇನ್ನೊಂದು ದೊಡ್ಡ ಆಬ್ಜೆಕ್ಟ್ ಅನ್ನ ಕ್ಲೋಸ್ ಮಾಡ್ಬೋದು, ಇನ್ನೊಂದು ದೊಡ್ಡ ಆಬ್ಜೆಕ್ಟ್ ಅನ್ನು ಮರೆಮಾಚ್ಬೋದು. ಅಂತ ಒಂದು ಫಿನಾಮಿನಾನು ನಾವು ವಿಟ್ನೆಸ್ ಮಾಡ್ಬೋದಲ್ಲ ಇಲ್ಲೇ ಕುತ್ಕೊಂಡು. ಸೊ ಇದ್ರ ಬಗ್ಗೆ ಸ್ಟಡಿ ಮಾಡ್ತಾ ಹೋದಾಗ ಇದರಲ್ಲಿ ಸ್ಲೋ ಆಗಿ ಇಂಟ್ರೆಸ್ಟ್ ಬೆಳೀತಾ ಹೋಗುತ್ತೆ. ಓಕೆ, ಹಂಗೆ ಸ್ಟಾರ್ಟ್ ಮಾಡಿ ಮತ್ತೆ ಇವ್ರ ಜೊತೆ ಇವ್ರು ಅದಾರ ಇಂಥವ್ರು ಹೆಲ್ಪ್ ಮಾಡ್ತಾರ ಅನ್ನೋದು ಹೆಂಗ್ ಗೊತ್ತಾಯ್ತು? ಸ್ಟೆಪ್ ಇದು ಒಂಥರ ಈ ಜರ್ನಿ ಲೈಕ್ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಇದ್ದಂಗೆ. ಫಸ್ಟಿಗೆ ನಮ್ಮ ಇಂಟ್ರೆಸ್ಟ್ ಆದ್ಮೇಲೆ ನಿಮ್ ಸುತ್ತಲೂ ಇರುವಂತ ಎನ್ವಿರಾನ್ಮೆಂಟ್ ಹೆಂಗೆ ನಿಮ್ಮನ್ನ ಪ್ರೊವೋಕ್ ಮಾಡುತ್ತೆ ಈ ಒಂದು ಇಂಟ್ರೆಸ್ಟ್ ಜಾಸ್ತಿ ಬೆಳೆಸ್ಕೊಳ್ಳೋಕೆ. ಸ್ಲೋಲಿ ಆಗಿ ನಿಮ್ ಸೈನ್ಸ್ ಟೀಚರ್ಸ್ ಹೆಲ್ಪ್ ಮಾಡ್ತಾರೆ. ಸೊ ಎಷ್ಟೋ ಸೈನ್ಸ್ ಟೀಚರ್ಸ್ ನನ್ನ ಎಜುಕೇಶನ್ ಅಥವಾ ಇಲ್ಲಿ ತನ ಇರುವಂತ ಮಾಡಿದಂತ ಎಜುಕೇಶನ್ ಟೈಮ್ನಾಗ ಎಷ್ಟೋ ಸೈನ್ಸ್ ಟೀಚರ್ಸ್ ನಮ್ಗೆ ಇದ್ರ ಬಗ್ಗೆ ಗೈಡೆನ್ಸ್ ಕೊಟ್ಟಿದ್ದಾರೆ. ಇದು ನಿಮ್ಗೆ ಈ ಆಪರ್ಚುನಿಟೀಸ್ ಹಿಂಗ್ ಸಿಗುತ್ತೆ ಅಥವಾ ಈ ಒಂದು ಫಿನಾಮಿನಾ ಬ್ಯಾಕ್ ಗ್ರೌಂಡ್ ಹಿಂಗಿದೆ. ಸೊ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಕೊಡ್ತಾ ಹೋದ್ರು. ಡಿಗ್ರಿ ಎಜುಕೇಶನ್ ಅಲ್ಲಿನೂ ಸಹ ಸೋ ಮೆನಿ ಫ್ಯಾಕಲ್ಟೀಸ್ ನಮ್ಗೆ ಅದ್ರ ಬಗ್ಗೆ ಗೈಡೆನ್ಸ್ ಕೊಟ್ಟರು. ಸೊ ಒಬ್ರು ವಿಜಯ್ ಕುಮಾರ್ ಸರ್ ಅಂತಿದ್ದಾರೆ ಬಾಗಲಕೋಟೆಯಲ್ಲಿ ಸಕ್ರಿ ಹೈಸ್ಕೂಲ್. ಸೊ ಅವರಿಂದ ತುಂಬಾ ಕಲಿತೆ ನಾನು. ಪ್ರಾಕ್ಟಿಕಲಿ ಸ್ಪೇಸ್ ಆಸ್ಟ್ರೋನಾಮಿ ಬಗ್ಗೆ ಅವ್ರ ಹತ್ರ ಜಾಸ್ತಿ ಕಲ್ತಿದ್ದು. ಆಸ್ಟ್ರೋ ಫೋಟೋಗ್ರಫಿ ಮಾಡ್ತಿದ್ವಿ ನಾವು, ಅದಕ್ಕೆ ಅವ್ರ ಗೈಡೆನ್ಸ್ ಇಂದ ಸ್ಟಾರ್ಟ್ ಮಾಡಿದ್ವಿ. ಸೊ ಇವಾಗ ಅವ್ರ ಒಂದು ಇನಿಷಿಯೇಷನ್ ಇಂದ ಬಾಗಲಕೋಟೆ ಆಸ್ಟ್ರೋನಾಮಿ ಕ್ಲಬ್ ಅಂತ ಹೇಳಿ ಒಂದು ನಮ್ದೇ ಒಂದು ಕಮ್ಯುನಿಟಿ ಕ್ಲಬ್, ಆಸ್ಟ್ರೋನಾಮಿ ಕ್ಲಬ್ ಅಂತ ಮಾಡ್ಕೊಂಡು ವಿ ಆರ್ ರನ್ನಿಂಗ್ ದ ಆಕ್ಟಿವಿಟೀಸ್ ಅಂಡರ್ ದಟ್ ನೇಮ್. ಈಗ ಆಸ್ಟ್ರೋನಾಮಿ ಫೋಟೋಗ್ರಫಿ ಹಿಂಗೆ ಏನಂದಿಲ್ಲ. ಸೊ ಅದಕ್ಕೆಲ್ಲ ನಾವು ಇಕ್ವಿಪ್ಮೆಂಟ್ಸ್ ಬೇಕಾಕವು, ಹೈ ಎಂಡ್ ಇಕ್ವಿಪ್ಮೆಂಟ್ಸ್ ಬೇಕು. ಅವೆಲ್ಲ ನಾರ್ಮಲ್ ಆಗಿ ನಾವು ಕ್ಯಾಮ್ರಾದಿಂದ ಫೋಟೋ ಮಾಡ್ತೀನಿ ಮತ್ತೆ ಅವ್ರ ಬಗ್ಗೆ ಸ್ಟಡಿ ಮಾಡ್ಬೇಕಂದ್ರ ನಮ್ಗೆ ಇಕ್ವಿಪ್ಮೆಂಟ್ಸ್ ಬೇಕು. ಅವೆಲ್ಲ ನಿಮ್ಗೆ ಯಾರು ಇದು ಮಾಡ್ತಾರ ಸಪ್ಲೈ ಅಂದ್ರೆ ನೀವೇ ಓನ್ ಇದ್ರೆ ಈ ಫೀಲ್ಡ್ ಎಸ್ಪೆಷಲಿ ಇಂಡಿಯಾದಲ್ಲಿ ಹೇಗಿದೆ ಅಂದ್ರೆ ಇನ್ನೂ ಬೆಳೀತಾ ಇದೆ. ಸೊ ಅದಕ್ಕೆ ಅಮೇಚರ್ ಆಸ್ಟ್ರೋನಾಮಿ ಅಂತ ಕರೀತಾರೆ. ಸೊ ಬೆಳೀತಾ ಇರುವಂತ ಒಂದು ಸ್ಟೇಜ್ ಅಲ್ಲಿ ನೀವೇ ರಿಸರ್ಚ್ ಅಥವಾ ಸ್ಟಡಿ ಮಾಡಿ ನೋಡ್ಕೊಂಡು ಎಲ್ಲಿ ಸಿಗ್ತಾವ ಪಾರ್ಟ್ಸ್ ಅಥವಾ ಯಾವ ಒಂದು ಪಾರ್ಟ್ಸ್ ಯೂಸ್ ಮಾಡ್ಕೊಂಡ್ರೆ ಏನ್ ಔಟ್ಪುಟ್ ಸಿಗುತ್ತೆ ಅನ್ನೋದನ್ನ ಕಲಿಬಹುದು. ಕಲೀಲಿಕ್ಕೆ ತುಂಬಾ ಸ್ಕೋಪ್ ಇದೆ. ಇಂಟರ್ನೆಟ್ ಈಸ್ ಲೈಕ್ ಫುಲ್ ಓಪನ್ ಸೋರ್ಸ್. ಇವಾಗ ಲೈಕ್ ಮೆಜಾರಿಟಿ ಆಫ್ ದ ರಿಸರ್ಚ್ ಪೇಪರ್ಸ್ ಆಯ್ತು, ಮೆಜಾರಿಟಿ ಆಫ್ ದ ಟೆಲಿಸ್ಕೋಪ್ ಅಬ್ಸರ್ವೇಟರೀಸ್ ಆಯ್ತು, ದೇ ಆರ್ ಓಪನ್ ಫಾರ್ ಪಬ್ಲಿಕ್ ಇವಾಗ. ಸೊ ನಿಮಗೆ ಲೈಕ್ ಮಿನಿಮಲ್ ಇನ್ವೆಸ್ಟ್ಮೆಂಟ್ ಇಂದನೂ ಸ್ಟಾರ್ಟ್ ಮಾಡ್ಬೋದು. ಮಿನಿಮಲ್ ಇನ್ವೆಸ್ಟ್ಮೆಂಟ್ ಒಂದು DSLR ಕ್ಯಾಮ್ರಾ ಇತ್ತು, ವಿತ್ ಸಮ್ ಹೈ ಫೋಕಲ್ ಲೆನ್ಸ್ ಇಟ್ಕೊಂಡು ನೀವು ಅಸ್ಟ್ರೋ ಫೋಟೋಗ್ರಫಿನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಇವಾಗ ಇರುವಂತ ಮೊಬೈಲ್ ಅಲ್ಲಿ ಬರ್ತಾವು ನೈಟ್ ಮೋಡ್ ಫೋಟೋಗ್ರಫಿ, ಆಸ್ಟ್ರೋ ಫೋಟೋಗ್ರಫಿ ಅಂತ. ಬಟ್ ಟು ಹ್ಯಾವ್ ದಟ್ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಬೇಕಂದ್ರೆ DSLR ಕ್ಯಾಮ್ರಾ ಇಸ್ ಒನ್ ಮಿನಿಮಲ್ ಇನ್ವೆಸ್ಟ್ಮೆಂಟ್ ಫಾರ್ ಅಸ್ಟ್ರೋ ಫೋಟೋಗ್ರಫಿ ಅಂತ. ಅಷ್ಟು ಫೋಟೋಗ್ರಫಿದೊಳಗೆ ಏನೇನು ಮಾಡ್ತೀವಿ ನೀವು? ಇವಾಗ ಸ್ಟಾರ್ಸ್ ಇಮೇಜ್ ತೆಗಿತೀವಿ, ಮತ್ತೆ ಆಸ್ಟ್ರಾಯ್ಡ್ಸ್ ಮೂವಿಂಗ್ ಇಮೇಜಸ್ ನ ಕ್ಯಾಪ್ಚರ್ ಮಾಡ್ಬೋದು. ಪ್ಲಸ್ ವೇರಿಯಸ್ ಫೇಸಸ್ ಆಫ್ ಮೂನ್ಸ್ ಇದೆ. ಈಗ ಮೂನ್ ಪ್ರತಿದಿನನೂ ಒಂದೇ ತರ ಕಾಣಲ್ಲ, ಯಾವಾಗ ಬೇರೆ ಬೇರೆ ಫೇಸಸ್ ಇದೆ. ವ್ಯಾಕ್ಸಿಂಗ್ ಫೇಸ್, ವ್ಯಾನಿಂಗ್ ಫೇಸ್ ಅಂತ. ಸೊ ಈಗ ನೀವು ಒಂದು ಅಮಾವಾಸ್ಯೆ ಟೈಮಿಂದ ಒಂದು ಹುಣ್ಣಿಮೆ ಟೈಮಿಗೆ 15 ಪೀರಿಯಡ್ ಆಫ್ ಟೈಮ್ ಪ್ರತಿದಿನನೂ ಬೇರೆ ಬೇರೆ ಫೇಸ್ ಅಲ್ಲಿ ಕಾಣಿಸ್ತಾ. ಸೊ ಬೇರೆ ಬೇರೆ ಫೇಸ್ ನೀವು ಕ್ಯಾಪ್ಚರ್ ಮಾಡ್ಬೋದು. ಮತ್ತೆ ಇವಾಗ ಫಾರ್ ಎಕ್ಸಾಂಪಲ್ ಈಗ ಡೈಲಿ ಸನ್ ರೈಸ್ ಒಂದೇ ಪೊಸಿಷನ್ ಅಲ್ಲಿ ಆಗಲ್ಲ. ಡೈಲಿ ಸನ್ ರೈಸ್ ಈಸ್ಟ್ ಅಲ್ಲೇ ಆಗುತ್ತೆ, ಬಟ್ ಈಸ್ಟ್ ಅಲ್ಲಿ ಎಕ್ಸಾಕ್ಟ್ಲಿ ಒಂದೇ ಸರ್ಕ್ಯುಲರ್ ಪೊಸಿಷನ್ ಅಲ್ಲಿ ಸನ್ ರೈಸ್ ಸನ್ಸೆಟ್ ಆಗಲ್ಲ. ಇಟ್ ಹ್ಯಾಸ್ ಡೆಫಿನೆಟ್ ಪ್ಯಾಟರ್ನ್. ಸೊ ನೀವು ಆ ಪ್ಯಾಟರ್ನ್ ನೀವೇ ಅಬ್ಸರ್ವ್ ಮಾಡ್ಬೋದು. ರಾದರ್ ಯು ವಿಲ್ ಆಲ್ಸೋ ಸ್ಟಡಿ ಇನ್ ದ ಬುಕ್ಸ್, ಇನ್ ದ ಕರಿಕ್ಯುಲಮ್ ನಲ್ಲಿ ನೀವು ಎಜುಕೇಶನ್ ಸ್ಟಡಿ ಮಾಡ್ತೀರಿ, ಬಟ್ ಯು ಕ್ಯಾನ್ ಆಲ್ಸೋ ಎಕ್ಸ್ಪೀರಿಯನ್ಸ್ ದಟ್ ಮೆಸ್ಮರೈಸಿಂಗ್ ಫಿನಾಮಿನಾ. ಸೊ ಅದನ್ನ ಹಿಂದೂ ಇದರಲ್ಲಿ ಉತ್ತರಾಯಣ ದಕ್ಷಿಣಾಯನ ಅಂತ ಕರಿತೀವಿ. ಸೊ ಆ ಒಂದು ಫಿನಾಮಿನಾ ಯಾಕೆ ಹಿಂಗೆ ಕರೆದ್ರು ಅನ್ನೋದನ್ನು ನೀವು ಗುರ್ತು ಮಾಡ್ಕೋಬಹುದು ಆಸ್ಟ್ರೋ ಫೋಟೋಗ್ರಫಿ ಇದರಿಂದ. ಮತ್ತೆ ಗ್ಯಾಲಕ್ಸೀಸ್ ಫೋಟೋಗ್ರಾಫ್ ಮಾಡ್ತೀವಿ. ಬೇರೆ ಬೇರೆ ಇಲ್ಲಿಂದ ಎಷ್ಟೋ ಸಾವಿರ ಲೈಟ್ ಇಯರ್ಸ್ ದೂರ ಇರ್ತಾವ. ಅಷ್ಟು ಲೈಟ್ ಇಯರ್ಸ್ 1 million ಲೈಟ್ ಇಯರ್ಸ್, 2 million ಲೈಟ್ ಇಯರ್ಸ್ ದೂರ ಇದ್ದಂತ ಗ್ಯಾಲಕ್ಸೀಸ್ ಇದೆ. human has made that possible to capture those objects and study them also through astrophotography. Okay.
ಸೊ ಈಗ ನಾ ಅಸ್ಟ್ರೋನಾಮಿ ಕಲಿಬೇಕು ಇಲ್ಲ ಅದ್ರ ಕರಿಯರ್ ಬಿಲ್ಡ್ ಮಾಡ್ಬೇಕಂದ್ರ ಏನೇನು ಅಪರ್ಚುನಿಟಿ ಅದಾವ? ಸೊ ಅಪರ್ಚುನಿಟಿ ಇಟ್ ಈಸ್ ಆಲ್ಸೋ ಲೈಕ್ ಬೇರೆ ಎಲ್ಲ ಫೀಲ್ಡ್ ಹೆಂಗೆ ಗ್ರೋತ್ ಆಗ್ತಾ ಇದೆ ಹಂಗೇನು ಈ ಒಂದು ಸ್ಪೇಸ್ ಸೈನ್ಸ್ ಆ್ಯಂಡ್ ಅಸ್ಟ್ರೋನಾಮಿ ಫೀಲ್ಡ್ ತುಂಬ ಫಾಸ್ಟ್ ಇದರಲ್ಲಿ ಗ್ರೋ ಆಗ್ಲಿಕ್ಕದ ಇವಾಗ. ನಿಮಗೆ ಬೇಸಿಕ್ಲಿ ಬೀಂಗ್ ಆನ್ ಇಂಡಿಯನ್ ಸಿಟಿಸನ್ ನಿಮ್ಗೆ ಅಪರ್ಚುನಿಟೀಸ್ ಇಸ್ರೋದಲ್ಲಿ ಇದಾವೆ. ಸೊ ಒನ್ಸ್ ಆಫ್ಟರ್ ಡಿಗ್ರಿ ನೀವು ಗೇಟ್ ಥ್ರೂ ಯು ಕ್ಯಾನ್ ಜಾಯ್ನ್ IISc ಅಂಡರ್ ಗ್ರಾಜುಯೇಟ್ ಡಿಗ್ರಿ ಆದಮೇಲೆ ಮಾಸ್ಟರ್ಸ್ಗೆ IISc ಜಾಯ್ನ್ ಆಗಿ ಅಲ್ಲಿಂದ್ರೂ ಯು ಕ್ಯಾನ್ ಗೋ ಫಾರ್ ಇಸ್ರೋ ಆಸ್ ಎ ಸೈಂಟಿಸ್ಟ್. ಆರ್ ಎಲ್ಸ್ ಇಫ್ ಯು ನಿಮ್ದೇನೋ PUC ಕಂಪ್ಲೀಟ್ ಆಗಿತ್ತು, PUC ಕಂಪ್ಲೀಟ್ ಆಗಿದ್ರೆ ಅಂದರೆ ನೀವು ಕ್ಯಾನ್ ಜಾಯ್ನ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಇದೆ ಥ್ರೂ KVPY ಎಕ್ಸಾಮ್ಸ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಇದೆ ಆ್ಯಂಡ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ಇದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದೆ. ಸೊ ಇಲ್ಲಿ ನೀವು ಡಿಗ್ರಿ ಮಾಡಿಕೊಂಡ್ರೆ ದೀಸ್ ಆರ್ ದ ಓನ್ಲಿ ವೆರಿ ಫ್ಯೂ ಇನ್ಸ್ಟಿಟ್ಯೂಟ್ಸ್ ವೇರ್ ಇಸ್ರೋ ಕಮ್ಸ್ ಟು ಕ್ಯಾಂಪಸ್ ಪ್ಲೇಸ್ಮೆಂಟ್. ಸೊ ದೇ ಡೋಂಟ್ ಗೋ ಫಾರ್ ದೀಸ್ IITs NITs ಹೋಗಲ್ಲ. ಫ್ರಮ್ ದ ಟ್ರೆಡಿಷನ್ ಅಂತ ಇಟ್ಕೊಂಡು ದೇ ಆರ್ ಗೋಯಿಂಗ್ ಓನ್ಲಿ ಫಾರ್ ದೀಸ್ ಲೈಕ್ ವೆರಿ ಫ್ಯೂ ಯೂನಿವರ್ಸಿಟೀಸ್ ಆರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್. ಸೊ ಈಗ ಔಟ್ ಆಫ್ ದ ಕಂಟ್ರಿ ಈ ನಾಸಾಕ್ ವರ್ಕ್ ಮಾಡ್ಬೇಕಂದ್ರ ಮತ್ತು ಅವ್ರ ಪ್ರೋಗ್ರಾಮ್ಸ್ ಏನೇನ್ರಿ ಅದಾವನ? ನಾಸಾಕ್ ವರ್ಕ್ ಮಾಡ್ಬೇಕಂತಂದ್ರೆ ಲೈಕ್ ನನಗಿರೋ ನಾಲೆಜ್ ಪ್ರಕಾರ ನೀವು ಫಸ್ಟಿಗೆ ಲೈಕ್ ಯು ಕಾಂಟ್ ಗೋ ಡೈರೆಕ್ಟ್ಲಿ ಆಫ್ಟರ್ ಎಜುಕೇಶನ್. ಸೊ ಯು ಹ್ಯಾವ್ ಟು ಬಿ ಐದರ್ ಇನ್ವಾಲ್ವ್ಡ್ ಇನ್ ಎನಿ ಆಫ್ ದ ಸ್ಪೇಸ್ ರಿಲೇಟೆಡ್ ಪ್ರೋಗ್ರಾಮ್ಸ್, ಎನಿ ರಿಸರ್ಚ್ ಪ್ರೋಗ್ರಾಮ್ಸ್, ಎನಿ ಫೆಲೋಶಿಪ್ ಪ್ರೋಗ್ರಾಮ್ಸ್. ಇಲ್ಲಿ ಇನ್ವಾಲ್ವ್ ಆದಾಗ ನಿಮ್ಗೆ ಅಲ್ಲಿ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ you can join the any of the position in the NASA, but it's like more or less temporary term because you are not citizen of US. Okay. So NASA dalli opportunities India dallige ee thara opportunities. Programs andre ಏನು ಹೆಂಗಿರ್ತಾವ programs? Programs ಅಂದ್ರೆ for example technically ಹೇಳ್ಬೇಕಂದ್ರೆ ಎನಿ ಆಫ್ ದ ಈಗ ಒಂದು ಯಾವುದೋ ಒಂದು ಪ್ರೊಫೆಷನಲ್ ಮಾಡೆಲ್ ಡೆವಲಪ್ ಮಾಡಬೇಕಾಗಿದೆ. ಸಪೋಸ್ ನೀವು ನಿಮ್ಮ ಒಂದು ನಾಲೆಜಲ್ಲಿ ನೀವು ಏನೋ ರಿಸರ್ಚ್ ಮಾಡ್ತಾ ಇದ್ದೀರ ಆ ವರ್ಕಲ್ಲಿ, ನಾಸಾದವ್ರಿಗೆ ಅದು ರಿಕ್ವೈರ್ಮೆಂಟ್ ಇದೆ. ಆ ರಿಕ್ವೈರ್ಮೆಂಟ್ ಇತ್ತಂದರೆ ನೀವು ಯು ಕ್ಯಾನ್ ಅಪ್ರೋಚ್ ದೆಮ್ ವಿತ್ ಯುವರ್ ವರ್ಕ್, ವಾಟ್ ಎವರ್ ವರ್ಕ್ ಯು ಹ್ಯಾವ್ ಡನ್ ವಿತ್ ದ ರಿಸರ್ಚ್ ಪೇಪರ್ ಆಗಿರ್ಬೋದು ಅಥವಾ PhD ಆಗಿರ್ಬೋದು. ಸೊ ಇವು ಬೇಸಿಸ್ ಮೇಲೆ ಯು ಕ್ಯಾನ್ ಅಪ್ರೋಚ್ ದ ಫಾರಿನ್ ಸ್ಪೇಸ್ ಏಜೆನ್ಸಿ. ಅದಕ್ಕಿಂತ ಅಪರ್ಚುನಿಟೀಸ್ ಇಸ್ರೋದಲ್ಲಿನೇ ಜಾಸ್ತಿ ಇದಾವೆ ಆಸ್ ಕಂಪೇರ್ ಟು ಅದರ್ ಸ್ಪೇಸ್ ಏಜೆನ್ಸೀಸ್ ಅಪರ್ಚುನಿಟೀಸ್. ಈಗ ನಾವು ಸುತ್ತಮುತ್ತ ಏನ್ ಕಣ್ ಮುಚ್ಚಿದ್ರು ಎಲ್ಲಾನು ಕಂಡು ಹಿಡಿದ್ಬಿಟ್ಟಾರ. ಸೂರ್ಯನು ಕಂಡು ಹಿಡಿದಾರ, ಚಂದ್ರನು ಆಗ್ಯದ, ಎಲ್ಲಾ ಚುಕ್ಕಿಗಳು ಎಲ್ಲಾ ಕವರ್ ಮಾಡ್ಯಾರ. ಏನ್ರ ಸ್ಕೋಪ್ ಐತಿ ಹೊಸದೇನ್ರಿ? ಸ್ಕೋಪ್ ಬಗ್ಗೆ, ಸ್ಪೇಸ್ ಅಲ್ಲಿ ಸ್ಕೋಪ್ ಬಗ್ಗೆ ಹೇಳ್ಬೇಕಂತಂದ್ರೆ ಎಲ್ಲ ಈಗ ನಾ ಹೋಗಿ ಅಲ್ಲಿ ಏನ್ ಮಾಡೋದು ಐತಿ ಅಂತ. ಓಕೆ, ಸ್ಪೇಸ್ ಬಗ್ಗೆ ನಿಮಗೆ ಸ್ಕೋಪ್ ಹೇಗಿರುತ್ತೆ ಅಂದ್ರೆ, ಯೂನಿವರ್ಸ್ ಇಸ್ ಒನ್ ಥಿಂಗ್ ಈಸ್ ಆಲ್ವೇಸ್ ಕಾನ್ಸ್ಟಂಟ್, ಯೂನಿವರ್ಸ್ ಇಸ್ ಆಲ್ವೇಸ್ ಎಕ್ಸ್ಪ್ಯಾಂಡಿಂಗ್. I repeat, like universe is always expanding. So ನೀವು ಎಲ್ಲಿ ತನ ನಿಮ್ಮ ಲಿಮಿಟ್ ನ ಮುಟ್ತೀರಿ, ಆ ಲಿಮಿಟ್ ದಾಟಿ ಇನ್ನೂ ಒಂದು ನೆಕ್ಸ್ಟ್ ಲಿಮಿಟ್ ಕ್ರಿಯೇಟ್ ಆಗ್ತಾನೆ ಹೋಗುತ್ತೆ. ಸೊ 10 ವರ್ಷದ ಹಿಂದೆ, 100,000 ವರ್ಷದ ಹಿಂದೆ ಅರಿಸ್ಟಾಟಲ್ ಎಸ್ಪೆಷಲಿ ಗ್ಯಾಲಿಲಿಯೋ ಆಯಿತು, ಒಂದು ಟೆಲಿಸ್ಕೋಪ್ ಅಂತ ಜುಪಿಟರ್ ಕಂಡು ಹಿಡಿದಿದ್ದೇ ಒಂದು ಹಿಸ್ಟ್ರಿ ಆಯಿತು. ಮ್ಯಾನ್ಕೈಂಡ್ ಅಲ್ಲಿನೇ ಒಂದು ಜಗತ್ತಿಗೆ ಒಂದು ಅಚೀವ್ಮೆಂಟ್ ಆಗಿತ್ತು. ಸೊ ಜುಪಿಟರೇ ಒಂದು ಅಚೀವ್ಮೆಂಟ್ ಇದ್ದಾಗ ಅದ್ರ ನೆಕ್ಸ್ಟ್ ನೀವು ಸೋಲಾರ್ ಸಿಸ್ಟಮ್ ನ ಕಂಡುಹಿಡಿದ್ರಿ ಬರ್ಬರ್ತಾ ವಿತ್ ದ ಡಿಸ್ಕವರಿ ಆಫ್ ಟೆಲಿಸ್ಕೋಪ್ ಫ್ರಮ್ ಗ್ಯಾಲಿಲಿಯೋ. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿರೋ ಜರ್ನಿ ಇವಾಗ ಯಾವ ಮಟ್ಟಿಗೆ ರೀಚ್ ಆಗಿದೆ ಅಂದ್ರೆ, ಲೈಕ್ ಮಿಲಿಯನ್ ಆಫ್ ಲೈಟ್ ಇಯರ್ಸ್ ದೂರಲ್ಲಿರುವಂತಹ ಒಂದು ಆಬ್ಜೆಕ್ಟ್ಸ್ನು ನಾವು ವಿ ಹ್ಯಾವ್ ಫೌಂಡ್, ದ ಹ್ಯೂಮನ್ಸ್ ಹ್ಯಾವ್ ಫೌಂಡ್ ದಮ್. ಅಲ್ಲಿರುವಂತ ಆಬ್ಜೆಕ್ಟ್ಸ್ ಏನು, ಅಲ್ಲಿರುವಂತ ಕಾಂಪೋಸಿಷನ್ ಏನಿದೆ, ಆ ಒಂದು ಏರಿಯಾ ಆಫ್ ದ ಸ್ಪೇಸ್, ಆ ಒಂದು ಫೀಲ್ಡ್ ಆಫ್ ದ ಯೂನಿವರ್ಸ್ ಅಲ್ಲಿ ಏನಿದೆ ಅನ್ನೋದನ್ನು ಕಂಡು ಹಿಡಿದ್ಬಿಟ್ಟಿದ್ದಾರೆ. ಸೊ ಇಟ್ ಈಸ್ ಆಲ್ವೇಸ್ ಎಕ್ಸ್ಪ್ಯಾಂಡಿಂಗ್. ಲೈಕ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದ್ರೆ, ಲೈಕ್ ಸೋಲಾರ್ ಸಿಸ್ಟಮ್ ಅಲ್ಲಿ ಮಾರ್ಸ್ ಮತ್ತೆ ಜುಪಿಟರ್ ನೋಡೋಕೆ ಆಸ್ಟ್ರಾಯ್ಡ್ ಬೆಲ್ಟ್ ಇದೆ. ಸೊ ದಟ್ ಈಸ್ ಲೈಕ್ ಒನ್ ಆಫ್ ದ ನಿಯರೆಸ್ಟ್ ಲೊಕೇಶನ್ಸ್ ಟು ದ ಅರ್ತ್ ಆಸ್ ಕಂಪೇರ್ ಟು ಹೋಲ್ ಯೂನಿವರ್ಸ್. ಸೊ ಹಂಗಿದ್ದಾಗ ಅದೇ ಅಸ್ಟ್ರಾಯ್ಡ್ ಬೆಲ್ಟ್ ಅಲ್ಲಿ ಎಷ್ಟೋ ಕೋಟ್ಯಾಂತರ ಅಸ್ಟ್ರಾಯ್ಡ್ಸ್ ಇದೆ. ಎಷ್ಟೋ ಕೋಟ್ಯಾಂತರ ಅಸ್ಟ್ರಾಯ್ಡ್ಸ್ನೇ ಕಂಡು ಹಿಡಿಲಿಕ್ಕೆ ಆಗ್ತಾ ಇಲ್ಲ ಹ್ಯೂಮನ್ ಕೆಪಾಸಿಟಿಲಿ. ಸೊ ಇಷ್ಟು ಸ್ಕೋಪ್ ಇರುವಾಗ ಹ್ಯೂಮನ್ ಕ್ಯಾನ್ ಹ್ಯಾವ್ ಲೈಕ್ unlimited areas in space where he can explore himself. Science and technology related studies ಬಂತಂದ್ರೆ ಸ್ಟಾರ್ಸ್ ಬಗ್ಗೆ ಸ್ಟಡಿ ಮಾಡ್ಬೋದು, ಒರಿಜಿನ್ ಆಫ್ ಸ್ಟಾರ್ಸ್ ಬಗ್ಗೆ, ಲೈಫ್ ಸೈಕಲ್ ಆಫ್ ದ ಸ್ಟಾರ್ ಬಗ್ಗೆ, ಗ್ಯಾಲಕ್ಸೀಸ್ ಬರ್ತ್ ಅಂಡ್ ಡೆತ್ ಆಫ್ ದ ಗ್ಯಾಲಕ್ಸೀಸ್, ಲೇಟೆಸ್ಟ್ ನ್ಯೂಸ್ ಅಂದ್ರೆ ಲೈಕ್ ಬ್ಲ್ಯಾಕ್ ಹೋಲ್ಸ್ ಬಗ್ಗೆ ಕಲಿಬಹುದು, ವರ್ಮ್ ಹೋಲ್ಸ್ ಅಂದ್ರೆ ಏನ್ ತಿಳ್ಕೊಬಹುದು. ಥಿರಾಟಿಕಲಿ ತುಂಬಾ ಸೈಂಟಿಸ್ಟ್ಗಳು ವರ್ಕ್ ಮಾಡಿದ್ದಾರೆ ಇದರಲ್ಲಿ. ಸೊ ಬಟ್ ಇವಾಗ ಸೈನ್ಸ್ ಅಂಡ್ ಟೆಕ್ನಾಲಜಿ ಗ್ರೋ ಆಗೋ ಪೇಸ್ ನೋಡಿದ್ರೆ
you can experience that in practical way also. So recently 2 years before we had first image of the black hole. Black hole is like it's like completely like anything which goes in it is destructive. ಸೊ ಅದ್ರೊಳಗೆ ಏನೇ ಹೋದ್ರೂ ನಾಶ ಆಗುವಂತ ಒಂದು ಕ್ಯಾರೆಕ್ಟರಿಸ್ಟಿಕ್ ಅದ್ರಕ್ಕಿದೆ. ಸೊ ಅಂತ ಒಂದು ಡಿಸ್ಟ್ರಕ್ಟಿವ್ ಏಜೆಂಟ್ಸ್ ಪ್ರೆಸೆಂಟ್ ಇನ್ ಸ್ಪೇಸ್ ನ ನೀವು ಕ್ಯಾಪ್ಚರ್ ಇಮೇಜ್ ಮಾಡೋ ಕೆಪಾಸಿಟಿ ಬಂದಿದೆ ಅಂದ್ರೆ ಹ್ಯೂಮನ್ ಹ್ಯಾಸ್ ಲೈಕ್ ಕಂಪ್ಲೀಟ್ಲಿ ಓಪನ್ ಸ್ಕೋಪ್ ಟು ಸ್ಪೇಸ್ ಅಂತ. ಓಕೆ ಈಗ ಆಸ್ಟ್ರಾಯ್ಡ್ಸ್ ಏನೇನೋ ಅನ್ನಾಗುತ್ತಿದ್ದೀವಿ. ಸೊ ಈಗ ನಾವೊಂದು ಆಸ್ಟ್ರಾಯ್ಡ್ ಕಣ್ಣು ಹಿಡಿದು ಅದಕ್ಕೆ ನನ್ನ ಹೆಸರು ಕೊಡ್ಬೋದಣ್ಣ? ಕೊಡ್ಬೋದು. ಕೊಡ್ಬೋದು. ಈಗ ನಾ ಏನ್ರ ಹೊಸದಾಗಿ ಕಣ್ಣು ಹಿಡ್ದೀನಿ, ಅದು ಯಾರು ನೋಡಿಲ್ಲ, ಅದಕ್ಕೆ ನನ್ನ ಹೆಸರು ಕಂಪ್ಲೀಟ್ಲಿ ನಿಮ್ಮ ಅಥಾರಿಟಿನೇ ಇರುತ್ತೆ. ನೀವೇನು ಸಜೆಷನ್ ಕೊಡ್ತೀರಿ ಅಥವಾ ನೀವೇನು ಡೈರೆಕ್ಟ್ ಮಾಡ್ತೀರಿ ಅದೇ ನೇಮಿಗೆ ಇಡ್ತಾರೆ. ಅದು ಯಾವ ಜಾಗದಾಗ ಐತಿ, ಅದ್ರ ಕ್ಯಾರೆಕ್ಟರ್ ಏನೋ ಅದೆಲ್ಲ ನಾ ಡಿಫೈನ್ ಮಾಡಬೇಕು. ಸೈಂಟಿಫಿಕಲಿ ನೀವು ಅದನ್ನ ಅನಲೈಸ್ ಮಾಡಿ ಯು ಹ್ಯಾವ್ ಟು ಸೇ ದಟ್. ಅದಕ್ಕೆ ದೇರ್ ಆರ್ ಸಮ್ ಇನ್ಸ್ಟಿಟ್ಯೂಷನ್ಸ್, ಸ್ಪೇಸ್ ರಿಲೇಟೆಡ್ ಇನ್ಸ್ಟಿಟ್ಯೂಷನ್ಸ್. ಆ ಇನ್ಸ್ಟಿಟ್ಯೂಷನ್ಸ್ ಏನ್ ಮಾಡ್ತಾರೆ, ಸಿಟಿಸನ್ ಸೈನ್ಸ್ ಪ್ರೋಗ್ರಾಮ್ಸ್ ಅಂತ ಮಾಡ್ತಾರೆ. ಸೊ ದಟ್ ಈಸ್ ಒನ್ ಆಫ್ ದ ಆಪರ್ಚುನಿಟಿ ಫಾರ್ ನಾರ್ಮಲ್ ಸಿಟಿಸನ್ಸ್ ಕ್ಯಾನ್ ಕಾಂಟ್ರಿಬ್ಯೂಟ್ ಫಾರ್ ದ ಸ್ಪೇಸ್ ಡೆವಲಪ್ಮೆಂಟ್. ಇದು ಯಾರು ಮಾಡಕತ್ತಾರ ಅಂದ್ರೆ ಇಸ್ರೋದವ್ರು ಮಾಡಕತ್ತಾರೋ ನಾಸಾದವ್ರು ಮಾಡಕತ್ತಾರೋ? ಸಿಟಿಸನ್ ಸೈನ್ಸ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿರೋದು ನಾಸಾದಿಂದ ಸ್ಟಾರ್ಟ್ ಆಗಿದೆ. ಸೊ ನಾಸಾದವರು ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ ಜೊತೆ ಟೈ ಅಪ್ ಮಾಡಿಕೊಂಡು ಆ ಒಂದು ಸಿಟಿಸನ್ ಸೈನ್ಸ್ ಪ್ರೋಗ್ರಾಮ್ಸ್ ನ ಆಫರ್ ಮಾಡ್ತಾರೆ. So under citizen science programs, you can contribute for asteroid detection. You can contribute for any galaxies, new finding of the new galaxies, finding of the study of the stars ಬಗ್ಗೆ ನೀವು ಸ್ಟಡಿ ಮಾಡ್ತೀರಿ ಅಂತಂದ್ರೆ, ಅಥವಾ ಬೈನರಿ ಸ್ಟಾರ್ಸ್ ಅಂತ ಜೋಡಿ ನಕ್ಷತ್ರಗಳು. ಸೊ ಅದ್ರ ಬಗ್ಗೆ ನೀವು ಸ್ಟಡಿ ಮಾಡ್ತೀರಿ ಅಂತಂದ್ರೆ ದೇ ಪ್ರೊವೈಡ್ ಯು ಡಾಟಾ. ಬೇಸಿಕಲಿ ಸಿಟಿಸನ್ ಸೈನ್ಸ್ ಪ್ರೋಗ್ರಾಮ್ ಸಿಟಿಸನ್ಸ್ಗೆ ಸೈಂಟಿಫಿಕ್ ಡಾಟಾ ಕೊಡ್ತಾರೆ ಅಟ್ ದ ಫ್ರೀ ಆಫ್ ಕಾಸ್ಟ್. ಅಟ್ ಎವ್ರಿ ಯು ಹ್ಯಾವ್ ಟು ಹ್ಯಾವ್ ಬೇಸಿಕ್ ನಾಲೆಜ್ ಅಬೌಟ್ ಸ್ಪೇಸ್ ಸೈನ್ಸ್ ಅಷ್ಟೇ. ಅದಷ್ಟು ಬಿಟ್ರೆ ಏನು ಅವ್ರ ಎಕ್ಸ್ಪರ್ಟೀಸ್ ಏನೋ ಎಕ್ಸ್ಪೆಕ್ಟ್ ಮಾಡಂಗಿಲ್ಲ. ಅಂದ್ರೆ ಇದು ಒಂದು ಹಾಬಿ ತರ ನಾವು ತಗೊಂಡು ಮಾಡ್ಕೋಬಹುದು. ಎಸ್. ಸೊ ಏನ್ ಅದರಿಂದ ನಮ್ಗೆ ಇನ್ಕಮ್ ಏನಿರಲ್ಲ, ಏನಿದೆ. ಸೊ ನೀವು ಡಾಟಾ ಫ್ರೀ ಕೊಡ್ತಾರ, ನಾವು ಅದಕ್ಕೆ ರೆಸ್ಪಾಂಡ್ ಮಾಡಬೇಕು. ಯು ಹ್ಯಾವ್ ಟು ಅನಲೈಸ್ ದ ಡಾಟಾ. ಬೇಸಿಕಲಿ ಸ್ಪೇಸ್ ಇಂದ ಎಷ್ಟು ಡಾಟಾ ಬರುತ್ತೆ ಅಂತಂದ್ರೆ ಓವರ್ ಆಲ್ ವರ್ಲ್ಡ್ ಅಲ್ಲಿ ಎಷ್ಟು ಹ್ಯೂಮನ್ಸ್ ಇದ್ದಾರೆ ಅಷ್ಟರು ಕೂಡೇನು if you collectively work on the same single project, you can't complete the project in few years. Okay. It takes like 100,000 years to analyze single set of data. Bare one project with one data analyze madbekandre it takes like 100 years. Ashtu data space has that much. So idanna analyze madake the smart way the space agencies do is they provide opportunities for all the citizens. So ಆ citizens ಗೆ ಅವರು ಡಾಟಾ ಕಳಿಸ್ತಾರೆ and they give you minimal training ಕೊಡ್ತಾರೆ. ಸೊ ಆ ಟ್ರೈನಿಂಗ್ ಬೇಸಿಸ್ ಮೇಲೆ ನೀವು ಆ ರಿಪೋರ್ಟ್ ನ ಅನಲೈಸ್ ಮಾಡೋದು, ಆ ಡಾಟಾನ ಅನಲೈಸ್ ಮಾಡೋದು, ಆ ಅನಲೈಸ್ ಮಾಡಿದ ರಿಪೋರ್ಟ್ ನ ನೀವು ಅವ್ರಿಗೆ ರೀಸೆಂಡ್ ಮಾಡೋದು. ಸೊ ನೀವು ಸಬ್ಮಿಟ್ ಮಾಡಿದ ರಿಪೋರ್ಟು ಅವ್ರದ ಒಂದು ಎಕ್ಸ್ಪೆಕ್ಟೆಡ್ ಅನಾಲಿಸಿಸ್ಗೆ ಮ್ಯಾಚ್ ಆಗಿದ್ದು, ಆ ಎಕ್ಸ್ಪೆಕ್ಟೆಡ್ ಪ್ಯಾರಾಮೀಟರ್ಸ್ಗೆ ಮ್ಯಾಚ್ ಆಯ್ತು ಅಂದ್ರೆ ಸೊ ದ ಫೈಂಡಿಂಗ್ಸ್ ಆರ್ ಆನ್ ಯುವರ್ ನೇಮ್ಸ್. ಸೊ ನೀವು ಆ ಫೈಂಡಿಂಗ್ಸ್ಗೆ ನೀವು ಏನು ಕಮಾಂಡ್ ಕೊಡ್ತೀರಿ, ಸಪೋಸ್ ಫಾರ್ ಎಕ್ಸಾಂಪಲ್ ಅದೊಂದು ಅಸ್ಟ್ರಾಯ್ಡ್ ಇದೆ ಅಂತ ನೀವು ಡಿಟರ್ಮೈನ್ ಮಾಡಿ ಹೇಳಿದ್ರಿ ಅಂದ್ರೆ ಆ ಅಸ್ಟ್ರಾಯ್ಡಿಗೆ ನಿಮ್ಮ ಹೆಸರೇ ಇಡ್ಬೋದು. ಅಂದ್ರೆ ಅದನ್ನ ನಾವು ನೋಡ್ಬೇಕಾಗ್ತದ, ಸ್ಟಡಿ ಮಾಡ್ಬೇಕಾಗ್ತದ, ಅದಕ್ಕೆಲ್ಲ ಇದು ಇಕ್ವಿಪ್ಮೆಂಟ್ ನನ್ನ ಕಡೆ ಬರೀ DSLR ದಿಂದ ಆಗುದಿಲ್ಲ ಅನಿಸ್ತದೆ. ನೀವು ಈ ಸಿಟಿಸನ್ ಸೈನ್ಸ್ ಪ್ರೋಗ್ರಾಮ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಯು ಡೋಂಟ್ ರಿಕ್ವೈರ್ ಎನಿ ಆಫ್ ದ ಡಿವೈಸಸ್ ಟು ಅಂಡರ್ಸ್ಟ್ಯಾಂಡ್ ದ ಸ್ಪೇಸ್ ಸೈನ್ಸ್. ಮತ್ತೆ ನಿಮಗೆ ಓನ್ಲಿ ಅವ್ರು ಡಾಟಾ ಕಳಿಸ್ತಾರೆ. ಯು ಓನ್ಲಿ ನೀಡ್ ಇಂಟರ್ನೆಟ್ ಅಂಡ್ ಲ್ಯಾಪ್ಟಾಪ್. ಓಕೆ, ಬರೀ ಅಷ್ಟರಿಂದ ನಾ ಅನಲೈಸ್ ಮಾಡ್ಕೋಬಹುದು. ಇದು ವರ್ಕ್ ಹೆಂಗಾಗತ್ತೆ ಅಂದ್ರೆ ದೇರ್ ಆರ್ ಮಲ್ಟಿಪಲ್ ಅಬ್ಸರ್ವೇಟರೀಸ್ ಇನ್ ದ ವರ್ಲ್ಡ್. ಅಬ್ಸರ್ವೇಟರೀಸ್ ಅಂದ್ರೆ ದ ಪ್ಲೇಸ್ ವೇರ್ ನೀವು ಆ ಪ್ಲೇಸ್ ಇಂದ ಸ್ಕೈನ ವ್ಯೂ ಮಾಡುವಂತ ಬೆಸ್ಟ್ ಪೊಸಿಷನ್ಸ್ ಇರುವಂತ ಪ್ಲೇಸಸ್. ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ ಲದಾಖ್ ಅಲ್ಲಿ ಇದೆ ಹ್ಯಾನ್ಲಿ ಅಬ್ಸರ್ವೇಟರಿ ಅಂತ, ಡಾರ್ಕ್ ಸ್ಕೈ ಅಬ್ಸರ್ವೇಟರಿ ಅಂತ. ಸೊ ಆ ಅಬ್ಸರ್ವೇಟರೀಸ್ ಅಲ್ಲಿ ಹೈ ಆಪ್ಟಿಕಲ್ ಟೆಲಿಸ್ಕೋಪ್ಸ್ ಇರ್ತಾವೆ ವಿಚ್ ಈಸ್ ವಾಚಿಂಗ್ ಸ್ಕೈ ಫಾರ್ 24 hours. 24 hours ಇನ್ ಆಲ್ ಸ್ಪೆಕ್ಟ್ರಮ್ ಆಫ್ ದ ಲೈಟ್ ಇಲ್ಲಿ ವಾಚ್ ಮಾಡ್ತಾವೆ. ಬೇರೆ ಬೇರೆ ವೇವ್ ಲೆಂತ್ ಅಲ್ಲಿನೂ ವಾಚ್ ಮಾಡ್ತಾರೆ. ಸೊ ಆ ಡಾಟಾನ ಅವರು ಸಿಟಿಸನ್ಸಿಗೆ ಕೊಡ್ತಾರೆ. ಸೊ ನೀವು ಆ ಡಾಟಾ ಹೆಂಗ್ ಕಳಿಸ್ತಾರೋ ಥ್ರೂ
ವರ್ಚುವಲ್ ಫಾರ್ಮೆಟ್, ಸಾಫ್ಟ್ ಕಾಪಿ ಫಾರ್ಮೆಟ್. ಸೊ ನೀವು ನಿಮ್ಮ ಲೈಕ್ ನಿಮ್ಮ ಕಾಂಟ್ರಿಬ್ಯೂಷನ್ ಹೇಗಿರುತ್ತೆ ಅಂದ್ರೆ ನೀವು ಸಾಫ್ಟ್ ಕಾಪಿಯಲ್ಲಿ ವರ್ಕ್ ಮಾಡ್ಬೋದು. ಸೊ ನೀವು ಬಟ್ ಸಾಫ್ಟ್ ಕಾಪಿ ವರ್ಕ್ ಮಾಡೋಕ್ಕೆ ಅವ್ರದ್ದೇದಂತ ಲೈಸೆನ್ಸ್ ಸಾಫ್ಟ್ವೇರ್ಸ್ ಇದಾವೆ, ಸಾಫ್ಟ್ವೇರ್ಸ್ ಪರ್ಚೇಸ್ ಮಾಡ್ಕೋಬೇಕು. ಸೊ ಆ ಒಂದು ಸಾಫ್ಟ್ವೇರ್ಸ್ ಥ್ರೂ ನೀವು ಅವ್ರು ಕಳಿಸಿದಂಥ ಡಾಟಾನ ಪೀರಿಯಾಡಿಕಲಿ ಕಳಿಸುತ್ತಾರೆ, ಫ್ರೀಕ್ವೆಂಟ್ಲಿ ಆನ್ ಶೆಡ್ಯೂಲ್ಡ್ ಬೇಸಿಸ್ ಇರುತ್ತೆ. ನೀವು ಆ ಶೆಡ್ಯೂಲ್ಡ್ ಬೇಸಿಸ್ ಬರುವಂಥ ಡಾಟಾ ನೀವು ಅನಲೈಸ್ ಮಾಡಿ ರಿಪೋರ್ಟ್ನ ಅವ್ರಿಗೆ ನೀವು ಲೈಕ್ ಇನ್ ಟೈಮ್ ಸಬ್ಮಿಟ್ ಮಾಡಿದರೆ ನಿಮಗೆ ದಟ್ ಕಾಂಟ್ರಿಬ್ಯೂಷನ್ ಗೋಸ್ ಫಾರ್ ಯು, ದ ಒನ್ ಹೂ ಹ್ಯಾಸ್ ಯು ಕಾಂಟ್ರಿಬ್ಯೂಟೆಡ್. ಅಂಥದ್ದು ಏನ್ರಿ ಮಾಡಿದ್ವಿ ಅಂಥದ್ರಲ್ಲಿ ಲೈಕ್ ಅಸ್ಟ್ರಾಯ್ಡ್ ಸರ್ಚ್ ಕ್ಯಾಂಪೇನ್ ಅಂತ ಪಾರ್ಟಿಸಿಪೇಟ್ ಮಾಡ್ತಿದ್ವಿ. ಸೊ ಅಸ್ಟ್ರಾಯ್ಡ್ ಸರ್ಚ್ ಕ್ಯಾಂಪೇನ್ ಇಲ್ಲಿ ತನ ಅರೌಂಡ್ 15 ಅಸ್ಟ್ರಾಯ್ಡ್ಸ್ ನಾವು ಡಿಸ್ಕವರಿ ಮಾಡ್ತಾ ಇದ್ವಿ. 15 ಅಸ್ಟ್ರಾಯ್ಡ್ಸ್ ಈಗ ಡಿಸ್ಕವರಿ ಆಗಿದ್ದಾವೆ. ಸಮ್ ಆಫ್ ದ ಅಸ್ಟ್ರಾಯ್ಡ್ಸ್ ಆರ್ ಇನ್ ಪ್ರೊಸೆಸ್ ಆಫ್ ನೇಮಿಂಗ್. ಅಂದ್ರೆ ಒಟ್ಟು ಬಾಗಲಕೋಟ್ ನಿಮ್ದೇನ ಟೀಮ್ ಐತಿ? ಟೀಮ್ ನಮ್ದು ಬಾಗಲಕೋಟ್ ಅಸ್ಟ್ರಾನಮಿ ಕ್ಲಬ್ ಅಂದ್ರೆ ನಮ್ಮ ಲೈಕ್ ವಿಜಯ್ ಕುಮಾರ್ ಸರ್ ಹೇಳ್ದಂಗೆ ಅವರ ಗೈಡೆನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಮತ್ತೆ ಅಮೃತ ಅಂಶು ಅಂತ ಹೇಳಿ ಒಬ್ರು ಉತ್ತರ ಪ್ರದೇಶದಿಂದ ಹಿ ಈಸ್ ಆಲ್ಸೋ ಸ್ಪೇಸ್ ರಿಸರ್ಚ್ ಸ್ಕಾಲರ್, ಸೊ ಹಿ ಈಸ್ ಆಲ್ಸೋ ಗೈಡಿಂಗ್. ಅಂಡ್ ನಮ್ಮ ಸರ್ಕಲ್ ಇದೆ ಶರ್ವಿನ್ ಅಂತ ಹೇಳಿ ಬಾಗಲಕೋಟೆಯಿಂದ, ಮತ್ತೆ ಪ್ರಹ್ಲಾದ್, ಅಭಿಷೇಕ್. ನಮ್ದು ಒಂದು ಲೈಕ್ ಟೀಮ್ ಮಾಡ್ಕೊಂಡು ಸಣ್ಣ ಟೀಮ್ ಆಗಿ ಸ್ಟಾರ್ಟ್ ಮಾಡಿದಂತ ಪ್ರೊಸೆಸ್. ಇವಾಗ ಅರೌಂಡ್ 250 to 300 ಮೆಂಬರ್ಸ್ ಇದಾರೆ ನಮ್ಮ ಕ್ಲಬ್. ಅಂದ್ರೆ ಬಾಗಲಕೋಟದವ್ರಿ ಅದಾರ? ಬಾಗಲಕೋಟ್ ಸುತ್ತಮುತ್ತಲ, ಜಾಸ್ತಿ ಬಾಗಲಕೋಟ್ ಸುತ್ತಮುತ್ತಲ ಸೈನ್ಸ್ ಟೀಚರ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು. ನಂಗೆ ಜನರಲ್ ರ್ಯಾಂಡಮ್ ಥಾಟ್ ಬಂತು. ಈಗ ನಾನೇ ಒಂದು ಏನ್ರೆ ಸ್ಪೇಸ್ ಒಳಗೆ ಸ್ಯಾಟಲೈಟ್ ಕಳಿಸ್ಬೇಕಂದ್ರೆ ನನ್ ಪಾಸಿಬಲ್ ಐತಿ? ಎಸ್, ಪಾಸಿಬಲ್. ಎಷ್ಟೋ ಇಂಜಿನಿಯರಿಂಗ್ ಕಾಲೇಜಸ್ ಇವಾಗ ಫೈನಲ್ ಇಯರ್ ಪ್ರಾಜೆಕ್ಟ್ಸ್ ಅಂತ ಸ್ಯಾಟಲೈಟ್ಸ್ ಮಾಡಿ ದೇ ಆರ್ ಅಪ್ರೋಚಿಂಗ್ ದ ಲಾಂಚ್ ಏಜೆನ್ಸೀಸ್ ಟು ಲಾಂಚ್ ದ ಸ್ಯಾಟಲೈಟ್ಸ್. ಕಾಲೇಜಿಂದ ಸ್ಯಾಟಲೈಟ್ ಲಾಂಚ್ ಮಾಡಕತ್ತಾರ? ಎಸ್, ಪ್ರೈವೇಟ್. ನೀವು ಕಾಲೇಜಿಂದ ಸ್ಯಾಟಲೈಟ್ ಮಾಡಿ ಕೊಡಬೇಕು ಯಾರಿಗೆ? ಸ್ಪೇಸ್ ಏಜೆನ್ಸಿದವರಿಗೆ. ಓಕೆ. ಸೊ ಸ್ಪೇಸ್ ಏಜೆನ್ಸಿದವರು ದೇ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಲಾಂಚಿಂಗ್ ದೆಮ್ ಟು ದ ಆರ್ಬಿಟ್ಸ್. ಇದಕ್ಕೆ ಲೈಕ್ ಇಟ್ಸ್ ನಾಟ್ ಎ ಬಿಗ್ ಡೀಲ್ nowadays to launch a satellite. Satellite is nothing but any object which is away from the planet ಅಷ್ಟೇ. ನೀವು ಒಂದು ಕಲ್ಲನ್ನ ಜೋರಾಗಿ ಒಗೆದ್ರೆ ಅರ್ತ್ ಬಿಟ್ಟು ಆ ಒಂದು ಯಾವುದೋ ಪ್ರಿಸ್ಕ್ರೈಬ್ಡ್ ಆರ್ಬಿಟ್ ಅಲ್ಲಿ ಅದನ್ನು ಸ್ಯಾಟಲೈಟ್, ಅದನ್ನು ಸ್ಯಾಟಲೈಟ್. ಆದ್ರೆ ನಮ್ ಕಡೆ ಒಗೆಯಕ್ ಆಗಲ್ಲ ಅಷ್ಟು ದೂರ. ಆ ಒಗೆಯೋ ಕೆಲಸ ಮಾಡೋರು ಯಾರಂದ್ರೆ ಲಾಂಚಿಂಗ್ ಏಜೆನ್ಸಿ, ಇಸ್ರೋದವರು. ಬೇರೆ ಬೇರೆ ಅದಕ್ಕೆ ಇವ್ರು ಇಸ್ರೋದವರು ಬೇರೆ ಬೇರೆ ಕಂಟ್ರಿ ಸ್ಯಾಟಲೈಟ್ಗಳನ್ನ ಇವ್ರು ಲಾಂಚ್ ಮಾಡ್ತಾರೆ. ಸ್ಯಾಟಲೈಟ್ಸ್ ಮ್ಯಾನುಫ್ಯಾಕ್ಚರ್ ಅಥವಾ ಸ್ಯಾಟಲೈಟ್ಸ್ ಡಿಸೈನ್ ಮಾಡೋರು ಆ ಕಂಟ್ರಿ ಅಥವಾ ಒಂದು ಇನ್ಸ್ಟಿಟ್ಯೂಷನ್ ಏಜೆನ್ಸಿನೋ, ಲಾಂಚ್ ಮಾಡೋರು ಇವ್ರ ಕಡೆ. ಬಹಳಷ್ಟು ನಾನು ನೋಡಿದಂಗೆ ಇಂಡಿಯಾದವ್ರು ಇಸ್ರೋದವ್ರೆ ಲಾಂಚ್ ಮಾಡ್ತಾರ. ಇಂಡಿಯಾದಲ್ಲಿರೋ ಓನ್ಲಿ ಏಜೆನ್ಸಿ ಇಸ್ರೋ ಫಾರ್ ಲಾಂಚಿಂಗ್ ಎನಿ ಸ್ಯಾಟಲೈಟ್ಸ್. ಇಂಡಿಯಾದಲ್ಲಿ ಏನ್ ಅಡ್ವಾಂಟೇಜ್ ಐತಿ ಇವ್ರಿಗೆ ಏನ್ರೆ ಅದರಿಂದ ರೆವೆನ್ಯೂ ಜನರೇಷನ್? ಎಸ್. ಇಫ್ ಯು ಇಂಡಿವಿಜುವಲಿ ನೀವು ಇಸ್ರೋಗೆ ಅಪ್ರೋಚ್ ಆದ್ರಿ ಫಾರ್ ಎನಿ ಸ್ಯಾಟಲೈಟ್ ಲಾಂಚ್ ಅಂದ್ರೆ ದೇ ಯೂಶುವಲಿ ಚಾರ್ಜ್ ಅರೌಂಡ್ $10,000 to $15,000 per kg. ಓಕೆ. 1 kg ಆಫ್ ಸ್ಯಾಟಲೈಟ್ ನ ನೀವು ಲಾಂಚ್ ಮಾಡ್ಬೇಕಂದ್ರೆ ಆರ್ಬಿಟ್ಗೆ ಪ್ರಿಸ್ಕ್ರೈಬ್ಡ್ ಆರ್ಬಿಟ್ ಇದೆ. ಲೋ ಅರ್ತ್ ಆರ್ಬಿಟ್, ಮಿಡಲ್ ಅರ್ತ್ ಆರ್ಬಿಟ್, ಹೈಯರ್ ಅರ್ತ್ ಆರ್ಬಿಟ್. ನಿಮ್ಗೆ ಯಾವ ಆರ್ಬಿಟ್ ಲಾಂಚ್ ಮಾಡ್ಬೇಕನ್ನೋ ನಿಮ್ಮ ಒಂದು ಆಬ್ಜೆಕ್ಟಿವ್ ಇರುತ್ತೆ. ಆ ಸ್ಯಾಟಲೈಟ್ ಎದಕ್ಕೆ ನೀವು ಯೂಸ್ ಮಾಡ್ತಾ ಇರೋ ಆಬ್ಜೆಕ್ಟಿವ್ ಬೇಸಿಸ್ ಮೇಲೆ ಇಸ್ರೋ ಚಾರ್ಜಸ್ ಯು. ಇಟ್ ಚಾರ್ಜಸ್ ಅರೌಂಡ್ $10,000 to $15,000 per kg of the satellite. Okay. So it is a revenue generating for Indian economy. ಇಸ್ರೋದವರು ಪ್ರಾಫಿಟೇಬಲ್. ರೀಸೆಂಟ್ಲಿ ಆಗಸ್ಟ್ ಅಲ್ಲಿ ಇಸ್ರೋದವರು ಸಿಂಗಾಪುರಿಯನ್ ಸ್ಯಾಟಲೈಟ್ಸ್ ಅನ್ನ ಲಾಂಚ್ ಮಾಡಿದ್ರು. ಸೊ ಸಿಂಗಾಪುರಿಯನ್ ಗವರ್ಮೆಂಟ್ ದೇ ವಾಂಟೆಡ್ ಸಮ್ satellites to be launched for their GPS thing, the mapping of their area. So our satellites na our design ಮಾಡಿ they transferred for ಇಸ್ರೋದವರು ಲಾಂಚ್ ಮಾಡಿದ್ರು. So ಅವಾಗ it builds up relationship between both the countries also, and it builds up revenue for India and ISRO specifically. ಸೊ ಈಗ ಏನ್ರೆ ಎಕ್ಸಾಂಪಲ್ ನೋಡಿ ಅದ್ರ ಕಾಲೇಜ್ ಸ್ಟೂಡೆಂಟ್ ಲಾಂಚ್ ಮಾಡಿದ್ದು? ಕಾಲೇಜ್ ಸ್ಟೂಡೆಂಟ್ ಓಕೆ. ನಮ್ಮ ಲೈಕ್ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ RV ಕಾಲೇಜಲ್ಲಿ ಈ ಪ್ರೋಗ್ರಾಮ್ ಇದೆ. RV ಕಾಲೇಜ್ ಹ್ಯಾಸ್ ಎ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಅಂಡರ್ ಎ ಕ್ಲಬ್ ನೇಮ್. ಆ ಕ್ಲಬ್ನವರು ದೇ ಹ್ಯಾವ್ ಲಾಂಚ್ಡ್ ದ ಸ್ಯಾಟಲೈಟ್ ರೀಸೆಂಟ್ಲಿ. ಒಬ್ಬ ಚಿಕ್ಕಮಂಗ್ಳೂರ್ದವ. ಸೊ ಅವ ಏನ್ ಮಾಡೋಣ, ಕಾಲೇಜ್ನಾಗ ಇದ್ದಾಗ ಅಪಾರ್ಚುನಿಟಿ ಸಿಕ್ಕದ ಇದ್ರೊಳಗೆ ವರ್ಕ್ ಮಾಡಕ್ಕೆ. ಒಂದು ಪ್ರಾಜೆಕ್ಟ್ ಮಾಡಿ
ಸ್ಪೇಸ್ ಎಕ್ಸ್ ಅದ್ರೊಳಗೆ ವರ್ಕ್ ಯಾವುದೋ ಒಂದು ಪ್ರಾಜೆಕ್ಟ್ ಮಾಡಕ್ ಹೋಗಿದ್ದ. ಸೊ ಅದು ಹೋಗಿ ಬಂದು ಹೊಳ್ಳಿ ಏನ್ ಮಾಡಿದ, ಅಲ್ಲಿ ನಾಸಾದೊಳಗೆ ಸ್ಪೇಸ್ದೊಳಗೆ ಏನೋ ವರ್ಕ್ ಮಾಡಕ್ ಹೋಗಿದ್ದವ. ಸೊ ಅದು ಆದ್ಮ್ಯಾಗ ಅಲ್ಲಿ ವರ್ಕ್ ಮಾಡಕ್ ಆಗಲ್ಲ, ಯಾಕಂದ್ರ ಅಲ್ಲಿ ಸಿಟಿಜನ್ಸ್ ಇರ್ಬೇಕು. ಹೊಳ್ಳಿ ಇಂಡಿಯಾಕ್ ಬಂದು ನಮ್ಮ ಈ ಇಮೇಜ್ ಇರ್ತಲ್ಲ ಹೈಪರ್ ಸ್ಪೆಕ್ಟ್ರಲ್ ಬ್ಯಾಂಡ್ನಾಗ ಕ್ಯಾಪ್ಚರ್ ಮಾಡ್ತಾರೆ, ಒಂದು ಕ್ಯಾಮರಾ ಸೆಂಡ್ ಮಾಡ್ಯಾನ. ಸೊ ಅದರಿಂದ ಏನ್ ಯೂಸ್ ಆಗ್ತದ ಅಂದ್ರೆ, ಈಗ ಸಾಯಿಲ್ ಇದು ಏನು ಕಂಟೆಂಟ್ ಏನು, ಕ್ವಾಲಿಟಿ ಆಫ್ ದ ಸಾಯಿಲ್ ಕ್ವಾಲಿಟಿ, ಯಾವ್ದು ಕಂಟೆಂಟ್ ಏನು, ಮತ್ತು ಎಲ್ರೇ ಆಯಿಲ್ ಗ್ಯಾಸ್ ಲೀಕೇಜ್ ಅದನ್ನ ಕಂಡು ಹಿಡಿಬಹುದು, ಗ್ಲೋಬಲ್ ಲೀಕೇಜ್ ಪ್ರಾಬ್ಲಮ್ಸ್. ಸೊ ಈ ತರ ಸೆಂಡ್ ಮಾಡೋಣ ಸ್ಟಾರ್ಟಿಂಗ್. ಸೊ ಈಗ ಅವ್ರು ಏನ್ ಮಾಡಾಕತ್ತಾರ ಅಂದ್ರ, ನಾಸಾ ಜೊತೆ ಟೈಅಪ್ ಆಗ್ಯಾರ, ಆಮೇಲೆ ಇಂಡಿಯನ್ ಗೌರ್ಮೆಂಟ್ ಜೊತೆ ಟೈಅಪ್ ಮಾಡ್ಕೊಂಡಾರ. ಸೊ ಅವ್ರ ಜೊತೆ ಎಲ್ಲ ಟೈಪ್ ಮಾಡ್ಕೊಂಡು ಅವರು ಕಾಂಟ್ರಿಬ್ಯೂಟಿಂಗ್ ವೆರಿ ನೈಸ್ ಇನಿಷಿಯೇಟಿವ್. ಸೊ ಅವ್ರದೇ ಒಂದು ಸ್ಯಾಟಲೈಟ್ ಅವಾಗ ಗೊತ್ತಾಗಿದೆ ನನಗೆ. ಅಂಡ್ ಇವನ್ ಲೈಕ್ ಇವಾಗ ನೆನಪಾಯ್ತು, ರೀಸೆಂಟ್ಲಿ ಹೈದರಾಬಾದ್ ಬೇಸ್ಡ್ ರಾಕೆಟ್ ಲಾಂಚ್, ಪ್ರೈವೇಟ್ ರಾಕೆಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇದೆ. ದೇ ಮ್ಯಾನುಫ್ಯಾಕ್ಚರ್ ದ ರಾಕೆಟ್ಸ್, ಪ್ರೈವೇಟ್ಲಿ ರಾಕೆಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರು. ದಟ್ ವಾಸ್ ಒನ್ ಮೈಲ್ ಸ್ಟೋನ್ ಫ್ರಮ್ ಇಂಡಿಯನ್ ಸಾಯಿಲ್. ಲಾಂಚ್ನು ಆಯ್ತು, ಲೈಕ್ ಟೆಸ್ಟಿಂಗ್ ಲಾಂಚ್ ಮಾಡಿದ್ರು. ಇಸ್ರೋದಲ್ಲಿ ಶ್ರೀಹರಿಕೋಟಾದಲ್ಲಿ ಲಾಂಚ್ ಆಯ್ತು ಅದು ರೀಸೆಂಟ್ಲಿ, ಅರೌಂಡ್ ಇನ್ ಜೂನ್, ಐ ಥಿಂಕ್ ಮೇ ಆರ್ ಜೂನ್. ಸೊ ಪ್ರೈವೇಟ್ ಸೆಕ್ಟರ್ನು ಈ ಒಂದು ಸ್ಪೇಸ್ ಸೈನ್ಸ್ ಅಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇದೆ. ಚಲೋ ಆಯ್ತು. ಈಗ ರೀಸೆಂಟ್ ಆಗಿ ಮತ್ತೆ ಏನ್ರಿ ಅಪ್ಡೇಟ್ಸ್ ಅದಾವ ಇದ್ರ ಮ್ಯಾಗ ಸ್ಪೇಸ್? ರೀಸೆಂಟ್ ಆಗಿ ಇಂಡಿಯನ್ ಅಪ್ಡೇಟ್ಸ್ ಅಂದ್ರೆ, ಇಂಡಿಯನ್ ರಿಲೇಟೆಡ್ ಅಪ್ಡೇಟ್ಸ್ ಅಂದ್ರೆ ಆದಿತ್ಯ L1 ಮಿಷನ್ ಟು ಸ್ಟಡಿ ದ ಸನ್, ದ ನೇಚರ್ ಆಫ್ ದ ಸನ್. ಸನ್ನಿಗೆ ಸಮೀಪ ಹೋದ್ರೆ ಅದೆಲ್ಲ ಸುಟ್ಟು ಹೋಗ್ತದೆ, ಯಾಕಂದ್ರೆ ಟೆಂಪರೇಚರ್ ಜಾಸ್ತಿ ಅದ. ಇದು ಏನ್ ಕಾನ್ಸೆಪ್ಟ್ ನನಗೆ ಅರ್ಥ ಆಗಿಲ್ಲ. ಹೆಂಗಿರೋದು ಅಂದ್ರೆ ಪಾಯಿಂಟ್, ಫಿಸಿಕಲಿ ಸನ್ ಹತ್ರ ಹೋಗಲ್ಲ. ಅರ್ತ್ ಇಂದ 1.5 ಮಿಲಿಯನ್ ಕಿಲೋಮೀಟರ್ಸ್ ದೂರಲ್ಲಿ ದೇರ್ ಇಸ್ ಸಮ್ ಇಮ್ಯಾಜಿನರಿ ಆರ್ಬಿಟ್ ಇದೆ. ಆ ಆರ್ಬಿಟ್ ಹೆಸರು ಲ್ಯಾಗ್ರಾಂಜ್ ಪಾಯಿಂಟ್ಸ್ ಅಂತ. ದೇರ್ ಆರ್ ಪಾಯಿಂಟ್ಸ್ ಇನ್ ದಟ್ ಆರ್ಬಿಟ್. ಆ ಪಾಯಿಂಟ್ಸ್ ಲ್ಯಾಗ್ರಾಂಜ್ ಪಾಯಿಂಟ್ಸ್. ದೇರ್ ಆರ್ 5 ಪಾಯಿಂಟ್ಸ್, ಲ್ಯಾಗ್ರಾಂಜ್ L1, L2, L3, L4, L5 ಅಂತ. ಸೊ ಈ ಪಾಯಿಂಟ್ ದ ಸಿಗ್ನಿಫಿಕೆನ್ಸ್ ಏನಂದ್ರೆ, ಆ ಪಾಯಿಂಟ್ ಅಲ್ಲಿ ಯಾವುದೇ ಆಬ್ಜೆಕ್ಟ್ ಇಟ್ರೆ ಆ ಆಬ್ಜೆಕ್ಟ್ಗೆ ದಟ್ ಸ್ಟೇಸ್ ದೇರ್ ಓನ್ಲಿ, ಕಾನ್ಸ್ಟೆಂಟ್ ಆಗಿ ಅಲ್ಲೇ ಉಳಿಯುತ್ತೆ, ಇರೆಸ್ಪೆಕ್ಟಿವ್ ಗ್ರಾವಿಟೇಷನ್ ಫೋರ್ಸ್ ಆಫ್ ಅರ್ತ್. ಗ್ರಾವಿಟೇಷನ್ ಫೋರ್ಸ್ ಅದ್ರ ಮೇಲೆ ಆಕ್ಟ್ ಆಗಲ್ಲ, ಸನ್ನೊಂದು ಗ್ರಾವಿಟೇಷನ್ ಫೋರ್ಸ್ ಆಕ್ಟ್ ಆಗಲ್ಲ, ಬ್ಯಾಲೆನ್ಸ್ ಔಟ್ ಆಗಿಬಿಡುತ್ತೆ. ಸೊ ಆ ಪಾಯಿಂಟ್ ಅಲ್ಲಿ ಇದ್ದಾಗ ಯು ಕಾಂಟ್ ಫೇಸ್ ಎನಿ ಫಿನಾಮಿನಾ ಲೈಕ್ ಎಕ್ಲಿಪ್ಸ್ ಫಿನಾಮಿನಾ, ಬೇರೆ ಒಂದು ಆಬ್ಜೆಕ್ಟ್ ಬಂದು ಅದಕ್ಕೆ ಬಡಿಯೋದಾಗ್ಲಿ, ಆ ಒಂದು ಫಿನಾಮಿನಾ ಆಗಲ್ಲ ಆ ಒಂದು ಪಾಯಿಂಟ್ ಅಲ್ಲಿ ಯಾವುದೇ ಒಂದು ಆಬ್ಜೆಕ್ಟ್ ಇಟ್ರೆ. ಸೊ ನೀವು ನಿಮ್ಮ ಸ್ಟಡಿ ಆಫ್ ದ ಸನ್ ಮಾಡುವಂತ ಏನೋ ಒಂದು ಆಬ್ಜೆಕ್ಟ್ ಇದೆ, ಆ ಆಬ್ಜೆಕ್ಟ್ ನ ಆ ಪಾಯಿಂಟ್ ಅಲ್ಲಿ ಪ್ಲೇಸ್ ಮಾಡಿದ್ರೆ ಯು ಕ್ಯಾನ್ ಸಿ ದ ಸನ್ ಆಲ್ವೇಸ್, ಆಲ್ ಟೈಮ್ ನೀವು ಸನ್ ನೋಡಿ ಸ್ಟಡಿ ಮಾಡ್ತಾ ಇರ್ಬೋದು. ಸೊ ಇಟ್ ಈಸ್ ಲೈಕ್ ಅನ್ಡಿಸ್ಟರ್ಬ್ಡ್ ಪ್ಲೇಸ್. ಸೊ ಆ ಒಂದು ಅನ್ಡಿಸ್ಟರ್ಬ್ ಪ್ಲೇಸ್ ಅಲ್ಲಿ ನೀವು ಯಾವುದೇ ಒಂದು ಆಬ್ಜೆಕ್ಟ್ ಇಟ್ಕೊಂಡು ನೀವು ಸನ್ ಬಗ್ಗೆ ಸ್ಟಡಿ ಮಾಡ್ಬೋದು. ಸೊ ಈ ಮಿಷನ್ ಈಸ್ ಫೋಕಸ್ಡ್ ಆನ್ ದಟ್. ಈಗ ಆದಿತ್ಯ L1 ಮಿಷನ್ ಅಂದ್ರೆ L1 ಇಸ್ ನಥಿಂಗ್ ಬಟ್ ದಟ್ ಲ್ಯಾಗ್ರಾಂಜ್ ಪಾಯಿಂಟ್ 1. ಸೊ ಆ ಒಂದು ಲೊಕೇಶನ್. ಸೊ L1 ಆ ಒಂದು ಪಾಯಿಂಟ್ ಅಲ್ಲಿ ಆದಿತ್ಯ ಅನ್ನೋ ಒಂದು ಸೆಟಲೈಟ್ ನ ಕಳಿಸ್ತಾರೆ. ಸೊ ಆ ಸೆಟಲೈಟ್ ಏನ್ ಅಬ್ಸರ್ವ್ ಮಾಡುತ್ತೆ ಅಂದ್ರೆ, ಸನ್ ನ ಬಿಹೇವಿಯರ್ ಆಫ್ ದ ಸನ್ ಅಬ್ಸರ್ವ್ ಮಾಡುತ್ತೆ. ಸೊ ದ ಕರೋನಾ ಆಫ್ ದ ಸನ್ ಆಗಿರ್ಬೋದು, ಸನ್ ಸ್ಪಾಟ್ಸ್ ಆಗಿರ್ಬೋದು, ಅಂಡ್ ದ ಟೆಂಪರೇಚರ್ ವೇರಿಯೇಷನ್ ಆಫ್ ದ ಸನ್. ಟೆಂಪರೇಚರ್ ಯೂಶುವಲಿ ಸನ್ ಅಲ್ಲಿ ಥೆರಾಟಿಕಲಿ ಇಟ್ ವೇರೀಸ್ ಫ್ರಮ್ ಲೈಕ್ 3000 to 4000 ಡಿಗ್ರಿ ಸೆಲ್ಸಿಯಸ್ ಪರ್ ಸೆಕೆಂಡ್. ಲೈಕ್ ಪರ್ ಸೆಕೆಂಡ್ ಇನ್ಸ್ಟಾಂಟೇನಿಯಸ್ಲಿ ಅಷ್ಟು ವೇರಿ ಆಗ್ತಾ ಇರುತ್ತೆ. ಸೊ ಅದ್ರ ನೇಚರ್ ಸ್ಟಡಿ ಮಾಡ್ಬೋದು. ಇದರ ಸ್ಟಡೀಸ್ ಇಂದ ಅರ್ತ್ಗೆ ಹೆಂಗೆ ಯುಟಿಲೈಸೇಷನ್ ಆಗ್ತದೆ, ನೀವು ವೆದರ್ ಸ್ಟಡಿ ಮಾಡ್ಬೋದು. ಅರ್ತ್ದು ವೆದರ್ ಬಿಹೇವಿಯರ್ ಹೆಂಗೆ ಚೇಂಜ್ ಆಗ್ತದೆ. ಸೊ ಇವಾಗ ಆಗುವಂತ ಕ್ಲೈಮೇಟ್ ಚೇಂಜಸ್ಗೆ ಸನ್ ಹೇಗೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಸೊ ಇದರಿಂದ ನೀವು ಯು ಕ್ಯಾನ್ ಟೇಕ್ ಪ್ರಿವೆಂಟಿವ್ ಸ್ಟೆಪ್ಸ್ ಇನ್ ಸೇಫ್ ಗಾರ್ಡಿಂಗ್ ದ ಅರ್ತ್ ಫ್ರಮ್ ಡಿಸ್ಟ್ರಕ್ಷನ್. ಸೊ ಇದಕ್ಕೆ ಮೇಜರ್ ಕಾಂಟ್ರಿಬ್ಯೂಷನ್ ಆದಿತ್ಯ L1 ಮಿಷನ್ ಮಾಡ್ತಾ ಇದೆ. ಅಂಡ್ ಜಾಪಾನ್ದವರು ರೀಸೆಂಟ್ಲಿ ಹ್ಯಾಸ್ ಲಾಂಚ್ಡ್ ಅನದರ್ ಮಿಷನ್ ಫಾರ್ ಮೂನ್. JAXA, that is Japan Space Agency, ಅವರು ಕೂಡ ಮೂನ್ ಸ್ಟಡಿ ಮಾಡೋಕ್ಕೆ ದೇ ಹ್ಯಾವ್ ಲಾಂಚ್ ದೇರ್ ಓನ್ ಸ್ಪೇಸ್ ಕ್ರಾಫ್ಟ್. ಅಂಡ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಹೇಳ್ಬೇಕಂದ್ರೆ, ಲೈಕ್ ಮೆಜಾರಿಟಿ ಆಫ್ ದ ಲಾಂಚಿಂಗ್ stations are on the coastal side, just to avoid the destruction thing. One thing, and most of them are on east coast of their continent. Land mass, the world map ನೋಡಿದ್ರೆ ಎಲ್ಲೆಲ್ಲಿ ರಾಕೆಟ್ ಲಾಂಚಿಂಗ್ ಪ್ಯಾಡ್ಸ್ ಇದಾವೆ, ಫಾರ್ ಎಕ್ಸಾಂಪಲ್ ನಾಸಾದವ್ರದ್ದು, SpaceX ದವ್ರದ್ದು, ಇಸ್ರೋದವ್ರದ್ದು, ಜಾಪನೀಸ್ ಏಜೆನ್ಸಿದವ್ರದ್ದು, ಚೈನೀಸ್ ಏಜೆನ್ಸಿದವ್ರದ್ದು, ಯಾವುದೇ ನೋಡಿದ್ರು ಮೋಸ್ಟ್ ಆಫ್ ದೆಮ್ ಆರ್ ಇನ್ ಈಸ್ಟರ್ನ್
ಪಾರ್ಟ್ ಆಫ್ ದ ಲ್ಯಾಂಡ್ ಮಾಸ್. ಓಕೆ, ಇವಾಗ ಈ ಇಂಡಿಯಾದಲ್ಲಿ ನೋಡಿದ್ರೆ ನೀವು ಇಸ್ರೋದ ಲಾಂಚಿಂಗ್ ಸೆಂಟರ್ ಎಲ್ಲಿದೆ? ಶ್ರೀಹರಿಕೋಟ ಈಸ್ಟ್ ಕೋಸ್ಟ್ ಆಫ್ ದ ಇಂಡಿಯಾ. ಯಾಕಂದ್ರೆ ಇಟ್ ಡಿಪೆಂಡ್ಸ್ ಆನ್ ಇನ್ ವಿಚ್ ಆರ್ಬಿಟ್ ಯು ಆರ್ ಪ್ಲೇಸಿಂಗ್ ದ ಸ್ಯಾಟಲೈಟ್. ಇವಾಗ ಅರ್ತ್ಗೆ 2 ಆರ್ಬಿಟ್ ಇರ್ತವೆ, ಒಂದು ಅಲಾಂಗ್ ವಿತ್ ದ ಇಕ್ವೇಟರ್, ಒಂದು ಅಲಾಂಗ್ ವಿತ್ ದ poles. Okay. So this orbit along with the equator ge geostationary equatorial orbit. Along with the poles ge polar orbit. Okay. Terminologies. So ಇನ್ನೊಂದು ಥರ ಆರ್ಬಿಟ್ ಏನಂದ್ರೆ ಅಪಾರ್ಟ್ ಫ್ರಮ್ ದೀಸ್ ಟು ಎನಿ ಆರ್ಬಿಟ್. ಇವಾಗ ಒಂದು ಇಕ್ವಿಟೋರಿಯಲ್ ಥ್ರೂ ಆದ್ರೆ, ಒಂದು ಪೋಲಾರ್ ಥ್ರೂ ಆದ್ರೆ, ಇನ್ನೊಂದು ಸ್ಲ್ಯಾಂಟ್ ಅಟ್ ಅನ್ ಆಂಗಲ್, ಅದು ಜಿಯೋಸಿಂಕ್ರನಸ್ ಆರ್ಬಿಟ್. ಜಿಯೋಸಿಂಕ್ರನಸ್ ಈಸ್ ಇಕ್ವಿಟೋರಿಯಲ್ ಪ್ಲೇನಿಗೆ ಇರುವಂತ ಆರ್ಬಿಟ್. ಇನ್ನೊಂದು ಸ್ಲ್ಯಾಂಟ್ ಆರ್ಬಿಟ್ ಈಸ್ ಜಿಯೋಸಿಂಕ್ರನಸ್ ಆರ್ಬಿಟ್. ಸೊ ನೀವು ನಿಮ್ಮ ಸೆಟಲೈಟ್ನ ಇಕ್ವಿಟೋರಿಯಲ್ಲಿ ರೊಟೇಟ್ ಮಾಡೋ ಹಂಗೆ ಡಿಸೈನ್ ಅಥವಾ ನಿಮಗೆ ಪರ್ಪಸ್ ಇತ್ತಂದ್ರೆ ಈಸ್ಟ್ ಕೋಸ್ಟ್ ಆಫ್ ದ ಲ್ಯಾಂಡ್ ಮಾಸ್ ಅಂದ್ರೆ ಲಾಂಚ್ ಮಾಡಿದ್ರೆ ಇಟ್ ವಿಲ್ ಈಸಿಲಿ ಟೇಕ್ ಲೆಸ್ ಅಮೌಂಟ್ ಆಫ್ ಎನರ್ಜಿ ಟು ಗೋ ಟು ದಟ್ ಆರ್ಬಿಟ್. ಬಟ್ ನೀವು ಪೋಲಾರ್ ಆರ್ಬಿಟಿಗೆ ಸೆಟಲೈಟ್ಸ್ನ ಲಾಂಚ್ ಮಾಡೋ ಆಬ್ಜೆಕ್ಟಿವ್ ಇತ್ತಂದ್ರೆ ಯು ಹ್ಯಾವ್ ಟು ಪ್ರಿಫರ್ ವೆಸ್ಟ್ ಕೋಸ್ಟ್ ಯೂಶುವಲಿ. ಫಾರ್ ದಟ್ ರೀಸನ್ nowadays they are developing ತುಂಬಾ ಇಕ್ವಿಟೋರಿಯಲ್ ರಾಕೆಟ್ ಲಾಂಚ್ ಸೆಂಟರ್ ಇನ್ ಕೇರಳ. ಅಂದ್ರೆ ಜಾಸ್ತಿ ಫ್ಯೂಲ್ ಖರ್ಚಾಗಲ್ಲ. ಫ್ಯೂಲ್ ಎಕ್ಸ್ಪೆನ್ಸಿವ್ ನೀವು ಕಡಿಮೆ ಮಾಡ್ಬೋದು. ಫ್ಯೂಲ್ ಎಕ್ಸ್ಪೆನ್ಸಿವ್ ನಿಮಗೆ ಎಷ್ಟು ಮ್ಯಾಟರ್ ಆಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಚಂದ್ರಯಾನ ಮಿಷನ್ ತಗೊಂಡ್ರೆ ಡ್ಯೂರಿಂಗ್ ಚಂದ್ರಯಾನ 3 ಲಾಂಚ್ ಆಯ್ತು ಯಾವಾಗ? ಜುಲೈ 14th ಲಾಂಚ್ ಆಗಿ ಸಾಫ್ಟ್ ಲ್ಯಾಂಡಿಂಗ್ ಆಗಿದ್ದು ಯಾವಾಗ? August 23. ಸೊ ಇಟ್ ಟೇಕ್ಸ್ ಆಲ್ಮೋಸ್ಟ್ 41 days ಟು ರೀಚ್ ಮೂನ್ ಫ್ರಮ್ ಅರ್ತ್. ಬಟ್ ಇನ್ ದ ಮೀನ್ ಟೈಮ್ August 10th ಅರೌಂಡ್ ರಷ್ಯಾದವರು ಲಾಂಚ್ ಮಾಡಿದ್ರು. ರಷ್ಯನ್ ಸ್ಪೇಸ್ ಏಜೆನ್ಸಿ ಲಾಂಚ್ಡ್ ಎ ಮೂನ್ ಮಿಷನ್. ಇಟ್ ಟುಕ್ ಓನ್ಲಿ 7 days ಟು ರೀಚ್ ದ ಮೂನ್. ಡಿಫ್ರೆನ್ಸ್ ನೋಡ್ರಿ, 7 days ಅಲ್ಲಿ 41 days. ಸೊ ಬಟ್ ಯು ಸಿ ದ ಕಾಸ್ಟ್ ಇನ್ವಾಲ್ವ್ಡ್ ಬಿಹೈಂಡ್ ದಟ್. ಇಸ್ರೋದವರು in the whole Chandrayana 3 mission, it costed around 600 crores, 615 crores to be exact. Whereas Russian Space Agency, they spent around 1600 crores. 1600 crores. So where is the equality there? 3 times nearly. Almost nearly 3 times you are spending more to reach the nearest natural celestial body in the earth, to the earth. ನೀವು ಅದನ್ನ ರೀಚ್ ಆಗ್ಬೇಕಂದ್ರೆ ಇಲ್ಲಿ 1600 ಕೋಟಿ ಖರ್ಚು ಮಾಡಿರಿ, ಇಲ್ಲಿ 600 ಕೋಟಿ ಖರ್ಚು ಮಾಡಿ. ಸೊ ವಾಟ್ ಟೆಕ್ನಾಲಜಿ ಯು ಯುಟಿಲೈಸ್, ಆಸ್ ಮೀನ್ ಇಸ್ರೋದವ್ರು ಯುಟಿಲೈಸ್ ಮಾಡಿದ್ರೆ ಸ್ಲಿಂಗ್ ಶಾಟ್ ಮೆಕ್ಯಾನಿಸಮ್ ಅಂತ ಮಾಡಿದ್ರೆ. ಸ್ಲಿಂಗ್ ಶಾಟ್ ಮೆಕ್ಯಾನಿಸಮ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ಇವಾಗ ನೀವು ಒಂದೇನೋ ಒಂದು ಹಗ್ಗ ತಗೊಂಡು ಸುತ್ತ ಹೋದ್ರೆ ನೀವು ಬರ್ಬರ್ತಾ ಹಿಂಗ್ ಗ್ರಾಜುವಲಿ ಫ್ರೀಕ್ವೆಂಟ್ಲಿ ಅದಕ್ಕೆ ಎನರ್ಜಿ ಕೊಡ್ತಾ ಹೋಗ್ತೀರಿ. ಫಸ್ಟ್ ಸಣ್ಣ ರೇಡಿಯಸ್, ಲೈಕ್ ಸ್ಮಾಲ್ ರೇಡಿಯಸ್ ಅಲ್ಲಿ ತಿರುಗುವಾಗ ಕಡಿಮೆ ಎನರ್ಜಿ ಕೊಡ್ತೀವಿ, ಜಾಸ್ತಿ ಸ್ವಲ್ಪ ಎನರ್ಜಿ ಎಕ್ಸ್ಟ್ರಾ ಮಾಡ್ತೀವಿ, ಸೊ ಜಾಸ್ತಿ ರೇಡಿಯಸ್ ಆಗುತ್ತೆ. ಸ್ವಲ್ಪ ಎನರ್ಜಿ ಜಾಸ್ತಿ ಮಾಡ್ತೀವಿ, ಇನ್ನ ಜಾಸ್ತಿ ರೇಡಿಯಸ್ ಆಗುತ್ತೆ. ಸ್ವಲ್ಪ ಒಂದು ಮೂಮೆಂಟಿಗೆ ಇಟ್ ಎಸ್ಕೇಪ್ಸ್ ಫ್ರಮ್ ಗ್ರಾವಿಟೇಷನ್ ಫೋರ್ಸ್ ಆಫ್ ದ ಅರ್ತ್ ಅಂಡ್ ಗೆಟ್ಸ್ ಅರೆಸ್ಟೆಡ್ ವಿತ್ ಗ್ರಾವಿಟೇಷನ್ ಫೋರ್ಸ್ ಆಫ್ ದ ಮೂನ್. ಓಕೆ. ಸೊ ಅಲ್ಲಿ ಹೋದಾಗ ಬರ್ಬರ್ತಾ ಎನರ್ಜಿ ಕಡಿಮೆ ಮಾಡ್ತಾ ಹೋಗ್ರಿ, ಸೊ ಬರ್ಬರ್ತಾ ಮೂನ್ ಕಡೆ ಹೋಗುತ್ತೆ ಸಣ್ಣ. ಬಟ್ Russian Space Agency, they had fuel, they had sufficient amount of fuel to reach to the moon surface directly. One day shot only, if you turn on the engine's propulsion systems, it reaches to the moon. Okay. So this is where expenses matter. So ide technology na itkondu ISRO-davaru they have reached Mars also. So ISRO is the only agency to reach Mars in first attempt through this mechanism, and in less cost effective. So new like the cost effective considerations of these agencies and technology of other agencies, idanna new partnership ಮಾಡಿ ಡೆವಲಪ್ ಮಾಡ್ತಾ ಇದ್ರೆ you can develop much more to space exploration. This is one of the opinion. Okay. ಕೊಡ್ಬೋದು. ಇದೇನು ಸ್ಲಿಂಗ್ ಶಾಟ್ ಮೆಕ್ಯಾನಿಸಮ್ ಆಯ್ತಲ್ಲ, ಇದು ಫಸ್ಟ್ಗೆ ಟ್ರೈ ಮಾಡಿದವ್ರು ಯಾರು? ಇಸ್ರೋದವ್ರು they had tried with Chandrayana missions, because ಬೇರೆ ಇದು ಯಾರಿಗೆ ಐಡಿಯಾ ಇರಲಿಲ್ಲ ಹಿಂಗ್ ಮಾಡ್ಬೋದು. ಐಡಿಯಾ ಇದೆ, ನನ್ಗೆ ಅಮೌಂಟ್ ಇದೆ, ಅದಕ್ಕೆ ಟ್ರೈನು ಮಾಡಿಲ್ಲ ಅವರು. ಇವಾಗ ನಿಮ್ ಕಡೆ ಸೈಕಲ್ ಇದೆ, ಗಾಡಿನೂ ಇದೆ ಅಂತಂದ್ರೆ ನೀವು ಗಾಡಿ ತಗೊಂಡೇ ಹೋಗ್ತೀರಿ. ಸೈಕಲ್ ಇದೆ, ನಿಮ್ಗೆ ಟೆಕ್ನಾಲಜಿ ಇದೆ, ಈ ಮೆಕ್ಯಾನಿಸಮ್ ಕಾಸ್ಟ್ ಎಫೆಕ್ಟಿವ್ ಮೆಕ್ಯಾನಿಸಮ್ ಇದೆ. ಬಟ್ why to waste time? The main mission is to explore as early as possible.
ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಅಪೋಲೋ 11 ಮಿಷನ್ ದಟ್ ವಾಸ್ ಎ ಮಿಷನ್ ಫಾರ್ ಎ ಮೂನ್, ಮ್ಯಾನ್ಡ್ ಮಿಷನ್ ಫಾರ್ ಎ ಮೂನ್ ಬೈ ನಾಸಾ. ಅಂದ್ರೆ ಮನುಷ್ಯರನ್ನ ಕರ್ಕೊಂಡು ಹೋಗಿ ಮೂನ್ ಮೇಲೆ ಲ್ಯಾಂಡ್ ಮಾಡಿಸೋ ಮಿಷನ್. ನೀಲ್ ಆರ್ಮ್ಸ್ಟ್ರಾಂಗ್ ಅವರು ಹೋಗಿದ್ದ ಮಿಷನ್ ಅದು. ದಟ್ ಮಿಷನ್ ವಾಸ್ ಹ್ಯಾಪನ್ಡ್ ಇನ್ 1969 ಅಲ್ಲಿ. ಇಮ್ಯಾಜಿನ್ ಮಾಡ್ಬೋದು, ಇಂಡಿಯಾದಾಗ ಯು ಡಿಂಟ್ ಇವನ್ ಹ್ಯಾವ್ ಕಂಪ್ಯೂಟರ್ಸ್ ಅನ್ನೋದು ನೋಡಿದ್ದೇ ಇಲ್ಲ. ಸೊ ಆ ಕಾಲದಾಗನೇ one of the agencies in the world has reached moon with man. But the scope until now, man missions for moon are very countable. Other than NASA, like no one even tried for that. So nowadays Isro is coming with Gaganyaan mission. It's like this ಏನಂತಿದ್ದಾರೆ, ಮನುಷ್ಯರನ್ನ ಔಟರ್ ಸ್ಪೇಸ್ ಫಸ್ಟ್ ಅಪ್ರೋಚ್ ಇರೋದು ಔಟರ್ ಸ್ಪೇಸಿಗೆ ಹೋಗಿ ಸ್ಪೆಂಡ್ ಸಮ್ ಟೈಮ್ ದೇರ್. ಈಗ ಮಿಷನ್ ಇರೋದು, ಬಟ್ ಮುಂದೆ ಅಪ್ಗ್ರೇಡೇಷನ್ ಆಗ್ತಾ ದಟ್ ಮಿಷನ್ ಗೋಸ್ ಫಾರ್ ಲ್ಯಾಂಡಿಂಗ್ ಇನ್ ದ ಮೂನ್. ಸೊ ಇದರಿಂದ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಪಾಸಿಬಿಲಿಟೀಸ್ ಹೇಗಿದೆ ಅಂದ್ರೆ, ನೀವು ಸಕ್ಸಸ್ಫುಲಿ ಮೂನ್ ಲ್ಯಾಂಡಿಂಗ್ ಒಂದು ನೋಡಿದ್ರೆ ಯು ಕ್ಯಾನ್ ಆಲ್ಸೋ ಲ್ಯಾಂಡ್ ಆನ್ ಮಾರ್ಸ್. ಬಟ್ ಓನ್ಲಿ ಥಿಂಗ್ ಯು ನೀಡ್ ಟು ಹ್ಯಾವ್ ಕಂಪ್ಲೀಟ್ ಐಡಿಯಾ ಆನ್ ಕಂಪ್ಲೀಟ್ ಸ್ಪೆಸಿಫಿಕೇಶನ್ಸ್ ಆಫ್ ದ ಎನ್ವಿರಾನ್ಮೆಂಟ್ ಇನ್ ದ ಮಾರ್ಸ್ ಅಥವಾ ಇನ್ ಎನಿ ಸೆಲೆಸ್ಟಿಯಲ್ ಆಬ್ಜೆಕ್ಟ್. ಅಲ್ಲಿರುವಂಥ ಅಟ್ಮಾಸ್ಫಿಯರ್ ಹೇಗಿದೆ, ಅಲ್ಲಿರುವಂಥ ಸಬ್ಸ್ಟೆನ್ಸಸ್ ಏನಿದೆ. ಈಗ ಬೇಸಿಕ್ಲಿ ಹ್ಯೂಮನಿಗೆ ಬೇಕಾಗಿರೋದು ಸನ್ಲೈಟ್ ಬೇಕು, ಎಲ್ಲ ಕಡೆ ಸಿಗುತ್ತೆ. ವಾಟರ್ ಬೇಕು, ಲೈಕ್ ಲೈಫ್ ಎಕ್ಸಿಸ್ಟೆನ್ಸ್ ಬೇಕಂದ್ರೆ ವಾಟರ್ ಬೇಕು. ಸೊ ವಾಟರ್ ಈಸ್ ದ ಮೇನ್ ಕಾಂಪೊನೆಂಟ್ ವಿಚ್ ಈಸ್ ಬೀಂಗ್ ಲುಕ್ಡ್ ಬೈ ದ ಸೈಂಟಿಸ್ಟ್ ಆಲ್ ಟೈಮ್. ಇವನ್ ಫಾರ್ ಎಕ್ಸಾಂಪಲ್ ಮೂನ್ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಮಾರ್ಸ್ ಆಗಿರ್ಬೋದು, ಯಾವುದೇ ಪ್ಲಾನೆಟ್ ಎಕ್ಸ್ಪ್ಲೋರೇಷನ್ ಎಕ್ಸೋಪ್ಲಾನೆಟ್ ಎಕ್ಸ್ಪ್ಲೋರೇಷನ್ಗೆ ನೋಡ್ತಾ ಇದ್ದಾರೆ, ವಾಟರ್ ಈಸ್ ದ ಮೇನ್ ಕಾಂಪೊನೆಂಟ್ ವಿಚ್ ದೇ ಆರ್ ಟ್ರೈಂಗ್ ಟು ಫೈಂಡ್. ದ ಸಿಗ್ನಿಫಿಕೆನ್ಸ್ ಆಫ್ ಸೌತ್ ಪೋಲ್ ಆಫ್ ಮೂನ್, ಇವಾಗ ಚಂದ್ರಯಾನ್ 3 ಮಿಷನ್ ಆದ್ರೂ ಸೌತ್ ಪೋಲ್ ಆಫ್ ದ ಮೂನ್ ಅನ್ನ ಟಾರ್ಗೆಟ್ ಮಾಡಿದೆ. ಸೊ ಇಂಡಿಯಾ ಹ್ಯಾಸ್ ಬಿಕಮ್ ಆಫ್ಟರ್ ದ ಸಾಫ್ಟ್ ಲ್ಯಾಂಡಿಂಗ್ ಆನ್ August 23, it targeted south pole of the moon because south pole and north pole of the moons, they don't receive sunlight at all. So ಜಾಸ್ತಿ ಟೈಮು ಆ ಒಂದು ಪ್ರದೇಶ, ಮೂನದ ಆ ಒಂದು ಪ್ರದೇಶಗಳು ಯಾವಾಗಲೂ ಡಾರ್ಕ್ ಏರಿಯಾದಲ್ಲಿ ಇರ್ತಾವೆ. ದ ಡಾರ್ಕ್ ಏರಿಯಾ ಇಸ್ ನಥಿಂಗ್ ಬಟ್ ಕೋಲ್ಡ್ ಏರಿಯಾ. ಕೋಲ್ಡ್ ಏರಿಯಾ ಅಂದರೆ ಫ್ರೀಸ್ಡ್ ಏರಿಯಾ. ಸೊ ನಿಮಗೆ ಏನೇ ಒಂದು ಲಿವಿಂಗ್ ಮಾಲಿಕ್ಯೂಲ್ಸ್ ಆಗಲಿ, ಲಿವಿಂಗ್ ಥಿಂಗ್ಸ್ ಆಗಲಿ, ನಿಮಗೆ ಜಾಸ್ತಿ ಎಫೆಕ್ಟಿವ್ ಆಗಿ ಸಿಗೋದು ಫ್ರೀಸ್ಡ್ ಕಂಡೀಷನ್ ಅಲ್ಲಿ. ಸೊ ಇಫ್ ಯು ಕೀಪ್ ಎನಿ ಲಿವಿಂಗ್ ಥಿಂಗ್ಸ್ ಇನ್ ಎ ಫ್ರೀಸ್ಡ್ ಕಂಡೀಷನ್, ಇಟ್ ಕ್ಯಾನ್ ಸರ್ವೈವ್ ಫಾರ್ ಲಾಂಗರ್ ಅಮೌಂಟ್ ಆಫ್ ಟೈಮ್ as compared to when that living thing is in atmosphere. So ನೀವು ಫ್ರೀಸ್ ಕಂಡೀಷನ್ ಅಲ್ಲಿ ಜಾಸ್ತಿ ಒರಿಜಿನಾಲಿಟಿ ಸಿಗುತ್ತೆ. ಸೊ ಆ ಒಂದು ಒರಿಜಿನಾಲಿಟಿ ಸ್ಟಡಿ ಮಾಡಕ್ಕೆ ಟಾರ್ಗೆಟ್ ಮಾಡಿರೋದು ಸೌತ್ ಪೋಲ್. ಸೊ ಸೌತ್ ಪೋಲ್ ಇಂಪಾರ್ಟೆನ್ಸ್ ಆಫ್ ದ ಮೂನ್. ಓಕೆ, ಥ್ಯಾಂಕ್ ಯು. ಕಮ್ ಬಂದು ಆಪರ್ಚುನಿಟಿ ಕೊಟ್ಟಿದ್ರಿ. ಏನ್ ಆಪರ್ಚುನಿಟಿ ಇಲ್ಲಿದ್ರೊಳಗೆ, ಕರ್ಯಾಣ ಬಂದ್ಬಿಟ್ಟು ನಾವು ಆಕ್ಚುಲಿ ಇದನ್ನ 2 ವೀಕ್ ಮೊದ್ಲೇ ಮಾಡ್ಬೇಕು, ನಾ ಬೇರೆ ಊರಿಗೆ ಹೋಗ್ಬೇಕಾಯ್ತು. ಮತ್ತ ಇನ್ನೊಂದು ಟಾಪಿಕ್ ತಗೊಂಡು ಬರ್ತೀನಿ. ಅವಾಗ ಒಳ್ಳೆ ಬಂದು ಇದೇ ತರ ಎಕ್ಸಿಕ್ಯೂಟ್ ದ ಥಿಂಗ್ಸ್.